ಗುರುಗಳೇ ನಿಮ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಏನೋ ಒಂಥರ ಏನೋ ಫೀಲ್ ಆಗ್ತಾ ಇದೆ. ಆಗ್ಲಿ ಆಗ್ಲಿ, ತೊಂದ್ರೆ ಇಲ್ಲ. ಇದೇ ಮೊದಲನೇ ಸಾರಿ ಪ್ರಯತ್ನ ಮಾಡಿದ್ದ? ಫಸ್ಟ್ ಟೈಮ್ ಮಾಡಿದೆ 1 month ಹಿಂದೆ. ಮತ್ತೆ ತಿರ್ಗಾ ಮಾಡ್ಲಿಲ್ಲ. ಒಂದ್ ಟೈಮ್ ಮಾತಾಡ್ಬೇಕು, ಚೆನ್ನಾಗಿದೀವಿ ನಾವು ಲೈಫಲ್ಲೆಲ್ಲ. ಅದೇ ಒಂದ್ ಟೈಮ್ ಮಾತಾಡ್ಬೇಕು ನಿಮ್ ಜೊತೆ ಅಂತ ಫೋನ್ ಮಾಡಿದ್ವಿ. ಏನಿಲ್ಲ, ಒಂದು 15-20 ನಿಮಿಷ ಅಷ್ಟೇ ಗುರುಗಳೇ ಮಾತಾಡ್ತೀನಿ ನಿಮ್ ಜೊತೆ. ಚೆನ್ನಾಗಿರ್ಲಿ, ದೇವ್ರು ನಿಮ್ಮನ್ನ ಚೆನ್ನಾಗಿಡ್ಬೇಕು. ಅದೇ ನಾನು ಎಲ್ಲಿಂದ ಶುರು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ ನನಗೆ. ಏನು ಹಂಚಿಕೊಳ್ಬೇಕು? ಏನೋ ಒಂದು ವಿಷಯ ಹಿಂಗೆ ಹಂಚ್ಕೋಬೇಕಿತ್ತು. ಹೇಳಿ. ಗುರುಗಳೇ, ನಮ್ದು ನಾವಿಬ್ಬರು ಅಣ್ಣ ತಮ್ಮದಿರು. ನಾವು ಊರಲ್ಲಿ ನಮ್ಮ ತಮ್ಮ ಇದ್ದಾರೆ. ಓಕೆ. ನಾವು ಬೆಂಗಳೂರು ಬಂದು ಒಂದು 10 years ಆಯ್ತು. ಹಂಗೆ ನಮ್ಮ ರಿಲೇಷನ್ ಅಲ್ಲಿ ಮದ್ವೆ ಇದೆ. ನಮ್ದು ITA ಮುಗೀತು. ನಮ್ದು ಮುಗಿದ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದ್ಮೇಲೆ ಒಂದು 3 years ನಮ್ಮ ವೈಫ್ ನಾವು ಚೆನ್ನಾಗಿದ್ದೆವು. ಆಮೇಲೆ ಹಿಂಗೆ ಒಂದು ಅಕ್ರಮ ಸಂಬಂಧ ಮಾಡಿದ್ದೆ ಗುರುಗಳೇ ನಾನು. ನೀವಾ? ನಾನೇ ಮೇಡಮ್, ನಾನೇ ಗುರುಗಳೇ. ಅಲ್ಲ, ನಿಮಗೆ ಎಷ್ಟು ವರ್ಷ? ನಮ್ಗೆ 36 ಗುರುಗಳೇ. ನೀವು ಹೇಳ್ತಿರೋದು ಎಷ್ಟು ವರ್ಷದ ಹಿಂದಿನ ಕತೆ? ಇದು ಒಂದು 5 years ಹಿಂದೆ, 5-6 years ಹಿಂದೆ. ನಿಮ್ ಮದ್ವೆ ಆದಾಗ ಊರಲ್ಲಿ ಇದ್ರ ಬೆಂಗಳೂರಲ್ಲಿ ಇದ್ರ? ಮದ್ವೆ ಆಗಿ ಒಂದು 3 months ಎಲ್ಲ ಬೆಂಗಳೂರು ಬಂದೇವು ಗುರುಗಳೇ ನಾವು. ನಿಮ್ ಶ್ರೀಮತಿ ಅವ್ರು ಏನ್ ಮಾಡ್ಕೊಂಡಿದ್ರು? ಅವರು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದಾರೆ ಗುರುಗಳೇ. ಮನೆಯವ್ರು ನೋಡಿ ಮದುವೆ ಮಾಡಿದ್ದು? ಮದುವೆ ಮನೆಯವ್ರು ನೋಡಿ, ಅಪ್ಪ ಅಮ್ಮ ನೋಡೇ ಮಾಡಿದ್ದು ಗುರುಗಳೇ. ಓಕೆ. ಮದುವೆ ಆಗಿ ಬೆಂಗಳೂರಿಗೆ ಬಂದಾದ ಮೇಲೆ ಅಂದ್ರೆ ನೀವು ಅಷ್ಟೊತ್ತಿಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ಕಿದ್ ಅಥವಾ ಏನು ಮಾಡ್ತಿದ್ರಲ್ಲ, ಇದನ್ನೇ ಮಾಡ್ತಿದ್ರಾ? ಇಲ್ಲ, ಮೊದ್ಲು ಬೇರೆ ಮಾಡ್ತಿದ್ದೆ ಗುರುಗಳೇ. ಆಮೇಲೆ ರೀಸೆಂಟ್ ಆಗಿ ಒಂದು 3 years ಆಯ್ತು ಬ್ಯಾಂಕಲ್ಲಿ ಬಂದು. ಓಕೆ. ಅವರು ನನಗೆ ಫೇಸ್ಬುಕ್ ಅಲ್ಲಿ ಹಿಂಗೆ ಪರಿಚಯ ಆದ್ರು ಗುರುಗಳೇ. ಯಾರು? ಹಿಂಗೆ ಒಂದ್ ಲೇಡಿ ಪರಿಚಯ ಆದ್ರು ನನ್ಗೆ. ಅಂದ್ರೆ ಇದು ಮದುವೆ ಮುಂಚೆನೆ ಇತ್ತ, ಮದುವೆ ಆದ್ಮೇಲೆ ಶುರುವಾಗಿ? ಇಲ್ಲ, ಮದುವೆ ಆದ್ಮೇಲೆ ಗುರುಗಳೇ. ಮದುವೆ ಆಗಿ ಎಷ್ಟು ವರ್ಷಕ್ಕೆ? ಒಂದು 3 years ಆದ್ಮೇಲೆ. ಫೇಸ್ಬುಕ್ ಅಲ್ಲಿ ಪರಿಚಯ? ಹೌದೌದು ಗುರುಗಳೇ, ಫೇಸ್ಬುಕ್ ಅಲ್ಲಿ. ನಾನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೆ ಅವರಿಗೆ, ಅವ್ರು ರಿಟರ್ನ್ ನನಗೆ ಕನ್ಫರ್ಮ್ ಮಾಡಿದ್ರು. ಆಮೇಲೆ ತಿರ್ಗಾ ನಾನು ಹಿಂಗೆ ಇದು ಮಾಡಿದೆ. ಏನ್ ಮಾಡಿದ್ರಿ? ಯಾವ ಊರು ನಿಮ್ದು ಹಂಗೆ ಹಿಂಗೆ ಎಲ್ಲ ಕೇಳಿದೆ. ಅವ್ರು ನಮ್ದು ಈ ಊರು ದೇವನಹಳ್ಳಿ ಆ ಕಡೆ ಅಂತ ಹೇಳಿದ್ರು. ಆಮೇಲೆ ಪರಿಚಯ ಹಿಂಗೆ ಒಂದು 3-4 months ಹಿಂಗೆ ಮಾತಾಡ್ಕೊಂಡ್ಬಿಟ್ಟು ನಾವು ಆಮೇಲೆ ನಾನೇ ಕೇಳ್ಬಿಟ್ಟೆ ಗುರುಗಳೇ ಅವರಿಗೆ, ನೀವ್ ಇಷ್ಟ ಆಗಿದ್ದೀರ ನನಗೆ ಅಂತ ಹೇಳ್ಬಿಟ್ಟು. ಆಮೇಲೆ ತಿರ್ಗಿ ಅವರು ಒಂದು 1 week ಆದ್ಮೇಲೆ ಒಪ್ಕೊಂಡ್ಬಿಟ್ರು ಗುರುಗಳೇ ಅದಕ್ಕೆ. ಅಂದ್ರೆ ಅವ್ರಿಗೆ ಮದ್ವೆ ಆಗಿತ್ತ? ಅವ್ರಿಗೂ ಮದುವೆ ಆಗಿದೆ, ಒಂದು ಹೆಣ್ಣು ಮಗು ಇದೆ ಸರ್ ಅವ್ರಿಗೂ. ಓಕೆ. ನಿಮಗ್ ಮದುವೆ ಆಗಿರೋದು ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಮದುವೆ ಆಗಿರೋದು ನಿಮಗ್ ಗೊತ್ತಿತ್ತು? ಸರ್ ಗುರುಗಳೇ, ನಾನು ಮದುವೆ ಆಗಿಲ್ಲ ಅಂತ ಹೇಳಿದ್ದೆ ಗುರುಗಳೇ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ, ಪರಿಚಯದ ಪ್ರಾರಂಭದಲ್ಲಿ. ಪ್ರಾರಂಭದಲ್ಲಿ. ಆಮೇಲೆ ಅವ್ರಿಗೆ ಒಂದು 3 months ಆಮೇಲೆ ಗೊತ್ತಾಯ್ತು ಗುರುಗಳೇ ಅದು. ಬಟ್ ಎನಿವೆ, ಮೊದಲು ಈ ಪ್ರೀತಿ ಅಥವಾ ನೀವು ಇಷ್ಟ ಅನ್ನುವ ಈ ವಿಚಾರವನ್ನು ನೀವು ಹೇಳಿದ್ದ ಆಕೆಗೆ? ಹೌದೌದು ಗುರುಗಳೇ, ನಾನು ಹೇಳಿದ್ದು. ಓಕೆ. ನೀವು ಮನೆಗೆ ಬಂದಾಗ ಹೆಂಡ್ತಿ ಇರ್ತಿಲ್ವಾ? ಅವಾಗ ಮಾತಾಡ್ತಿದ್ರ? ನೀವು ಹೆಂಡ್ತಿ ಮುಂದೆನೆ ಮಾತಾಡ್ತಿದ್ರ? ಐ ಮೀನ್ ಇಲ್ಲ, ನಾನು ಡ್ಯೂಟಿ ಹೋಗ್ತೀನಲ್ಲ ಗುರುಗಳೇ, ಅವಾಗ ಕಾಲ್ ಮಾಡ್ತಿದ್ದೆ ಅವ್ರಿಗೆ ನಾನು. ಡ್ಯೂಟಿ ಯಾವಾಗ ಮಾಡ್ತಿದ್ರಿ? ನಮ್ ಬ್ಯಾಂಕ್ ಡ್ಯೂಟಿ ಅಲ್ಲ ಗುರುಗಳೇ, ಅಷ್ಟೊಂದು ತುಂಬಾ ನಮ್ದು ಲೋನ್ ಡಿಪಾರ್ಟ್ಮೆಂಟ್ ನಮ್ದು. ಅಷ್ಟೊಂದು ತುಂಬಾ ಆನ್ಲೈನ್ ಇವಾಗೆಲ್ಲ. ಏನ್ ಲೋನ್ ಗೀನ್ ಕೊಟ್ಟಿದ್ರು ಅಮ್ಮಂಗೆ? ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ. ಆಯ್ತು, ಹೇಳಿ. ನೀವು ಹೇಳಿದಾಗ ಆಕೆ ಒಪ್ಕೊಂಡ್ಲು? ಅವ್ರು ಒಪ್ಕೊಂಡು ಗುರು 1 week ಆದ್ಮೇಲೆ. ಆಯ್ತು. ಆಮೇಲೆ ನಾನು ತಿರ್ಗಾ ಈ ದೈಹಿಕ ಸಂಬಂಧ ಎಲ್ಲ ಬೆಳೆಸಿದ್ದೆ ಗುರು ಅವ್ರ ಜೊತೆ ನಾನು. ಐ ಮೀನ್ ನಿಮ್ಗೆ ಆಮೇಲೆ ಗೊತ್ತಾಯ್ತು ನಾವು ಇಬ್ರು ಒಂದೇ, ಐ ಮೀನ್ ಬೆಂಗಳೂರಲ್ಲೇ ಇರೋರು ಅಂತ? ಹೌದು ಗುರುಗಳೇ. ಹಾಗಾಗಿ ನೀವು ಭೇಟಿ ಆಗ್ತಿದ್ರ ಆಗಾಗ? ಆಗ್ತಾ ಇದ್ದೇವೆ ಗುರುಗಳೇ, ಆಗಿದೀವಿ, ಸುಮಾರು ಸರಿ ಆಗಿದೀವಿ ಗುರುಗಳೇ. ಆಯ್ತು. ದೈಹಿಕ ಸಂಬಂಧ ಬೆಳೆಸಿದ್ದೆ ಗುರುಗಳೇ ನಾನು ಅವ್ರ ಜೊತೆ. ಆಮೇಲೆ ಇದು ಯಾವ ತರ ಆಯ್ತು ಅಂದ್ರೆ ಗುರುಗಳೇ, ಇದು ತುಂಬಾ 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 ಓವರ್ ಆಯ್ತು ಗುರುಗಳೇ. ನಾನು ತಿರ್ಗಾ ನಮ್ಮ ವೈಫ್ ಬಿಟ್ಟು ಒಂದ್ ರೂಮ್ ಮಾಡ್ಕೊಟ್ಟೆ ಗುರುಗಳೇ ಅವರಿಗೆ. ಒಂದ್ ನಿಮಿಷ, ಈ ಓವರ್ ಆಯ್ತು ಅಂದ್ರೆ ಹೆಂಗೆ ಗುರುಗಳೇ? ನಾನು ಹೆಂಗಂದ್ರೆ, ನನಗೆ ಈ ಕಡೆ ಮನೆ ಕಡೆ ಅಷ್ಟೊಂದು ನಮ್ಮ ವೈಫ್ ನೋಡ್ಕೋಬೇಕು, ಚೆನ್ನಾಗಿರ್ಬೇಕು, ಆ ತರ ಯೋಚನೆ ಬರ್ತಾ ಇರಲಿಲ್ಲ ಗುರುಗಳೇ. ಆಕೆಗೆ ಗಂಡ ಇದ್ರಲ್ವಾ, ಅವ್ರಿಗೆ ಇದು ಯಾವ್ದು ಗೊತ್ತಿರ್ಲಿಲ್ಲ? ಗಂಡ ಗೊತ್ತಿರಲಿಲ್ಲ ಗುರುಗಳೇ ಇದು. ಅಲ್ಲ, ಗೊತ್ತಾದ್ರೆ ಹಂಗ್ ಬಿಡ್ಲಿಕ್ಕೆ ಸಾಧ್ಯ ಮಾರಾಯ್ತಿ. ಗೊತ್ತಿರ್ಲಿಲ್ಲ, ಓಕೆ ಫೈನ್. ಬಟ್
ಅಂದ್ರೆ ಯಾವಾಗ ಆ ಪರಸ್ತ್ರೀ ವಿಚಾರದಲ್ಲಿ ನೀವು ಮೋಹಿತರಾದ್ರಿ, ನಿಮ್ಮ ಹೆಂಡತಿ ನಿಮ್ಮ ಸಂಸಾರದ ಕುರಿತು ನಿಮ್ಗೆ ಆಸಕ್ತಿ ಕಡಿಮೆ ಆಯ್ತು? ಹೌದೌದು, ಆಸಕ್ತಿ ತುಂಬಾ ಕಡಿಮೆ ಆಯ್ತು ಗುರುಗಳೇ. ಆಮೇಲೆ ನಾನು ತಿರ್ಗಾ ಅವ್ರಿಗೊಂದು ರೂಮ್ ಮಾಡಿಕೊಟ್ಟೆ ಗುರುಗಳೇ ನಾನೇ. ಅವ್ರಿಗೆ ಮನೆ ಇರ್ಲಿಲ್ವಾ? ಅವರು ಮನೆ ಇತ್ತು, ಗಂಡ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿರು, ಅವರು ಗಂಡನ ಬಿಟ್ಟು ಬಂದ್ಬಿಟ್ರು ಗುರುಗಳೇ. ಹೌದಾ? ಹೌದು ಗುರುಗಳೇ. ಅಂದ್ರೆ ಅದು ನಿಮ್ಮ ಪ್ರಚೋದನೆ ಆಗಿತ್ತ ಅಥವಾ ಅವರು ಡೈವರ್ಸ್ ಕೊಟ್ಟು ಅವರೇ ಬಂದಿದ್ದ ಅಥವಾ ನೀವು ಬಾ ಅಂತ ಹೇಳಿದ್ದ, ಸಪರೇಟ್ ಮಾಡ್ಕೊಡ್ತೀನಿ ಬಂದಿದ್ದು ಬಿಡು ಅಂತ ನೀವು ಹೇಳಿದ್ದ? ಇಲ್ಲ, ನಾನು ಹೇಳಿದ ಗುರುಗಳೇ, ಅವರು ಪ್ರಚೋದನೆ ಇತ್ತು ಗುರುಗಳೇ. ಅದು ಗಂಡನ್ ಬಿಟ್ಟು ಹೋದ್ರೆ ಸಾಕು ಅಂತ ಇತ್ತು ಅವ್ರಿಗೆ? ಹೌದು ಗುರುಗಳೇ. ಅಂದ್ರೆ ಕುಡ್ಕ ಅಂತನಾ? ಕುಡ್ಕ ಅಂತ ಗುರುಗಳೇ. ಅವ್ರು ಹೆವಿ ಡ್ರಿಂಕರ್ ಬಿಡಿ ಗುರುಗಳೇ, ಸಿಕ್ಕಾಪಟ್ಟೆ. ನೀವು ನೀರು ಕುಡ್ದಿರೋಷ್ಟು ಅವ್ರು ಎಂಡ ಕುಡ್ದಿರ್ತಾರೆ ಅಂತ? ಹೌದು ಗುರುಗಳೇ, 100% ಗುರುಗಳೇ. ಇದು ನಾನು ಗುರುಗಳೇ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಇದು ಹೇಳ್ತಾರ ಸತ್ಯನೇ ಗುರುಗಳೇ ನಿಮ್ಗೆ. ನಾನು ಮತ್ತೆ ತಿರ್ಗಾ ಏನೇನಾಯ್ತು ಲಾಸ್ಟಿಗೆ ಹೇಳ್ಬಿಡ್ತೀನಿ ನಿಮ್ಗೆ. ತೊಂದ್ರೆ ಇಲ್ಲ, ಹೇಳಿ ಹೇಳಿ. ಆಮೇಲೆ ನಾನು ರೂಮ್ ಮಾಡ್ಕೊಟ್ಟೆ ಗುರುಗಳೇ ಅವರಿಗೆ. ನಾನು ವೀಕ್ಲಿ 1 ಟೈಮ್ 2 ಟೈಮ್ ಅಲ್ಲಿ ಇರ್ತಿದ್ದೆ ಗುರುಗಳೇ. ಇಲ್ಲಿ ಅವರು ರೂಮ್ ಮಾಡ್ಕೊಟ್ಟಿದ್ನಲ್ಲ, ನೈಟ್ ಅಲ್ಲಿ ಇರ್ತಿದ್ದೆ ಗುರುಗಳೇ. ನಾನು ನೀವೇ ಬಾಡಿಗೆ ಕಟ್ತಿದ್ರಿ? ನಾನು ಕಟ್ತಿದ್ದೆ, ಅವರು ಜಾಬ್ ಮಾಡ್ತಿದ್ರು ಗುರುಗಳೇ. ಓಕೆ. ಯಾವ್ದೋ ಕಂಪನಿಯಲ್ಲಿ ಮಾಡ್ತಿರೋ ಅವರು. ಆಕೆಗೆ ಎಷ್ಟು ವರ್ಷ ಇತ್ತು ಅಂದಾಜು? ನನ್ಕಿಂತ ಒಂದು 4 years ದೊಡ್ಡವರು ಗುರುಗಳೇ ಅವರು. ದೊಡ್ಡವರು? ಹೌದು ಗುರುಗಳೇ. ಚೆನ್ನಾಗಿದೆ. ಓಕೆ. ನೀವೇ ಚಿಕ್ಕವರಾ? ಹೌದು ಗುರುಗಳೇ. ಶಿವ ಶಿವ. ಹೇಳಿ, ಆಯ್ತು. ರೂಮ್ ಮಾಡ್ಕೊಟ್ಟೆ ನಾನು. ವೀಕ್ಲಿ 2 days 1 day ನೈಟ್ ಇರ್ತಿದೆ ಗುರುಗಳಲ್ಲಿ. ಆಮೇಲೆ ಅವರು ತಿರ್ಗಾ ಲಾಸ್ಟಿಗೆ ಏನಾಯ್ತು ಗುರುಗಳೇ, ಅವರು ನನಗೆ ಡೈಲಿ ಇಲ್ಲೇ ಇರಬೇಕು, ಮನೆ ಹೋಗ್ಬಾರ್ದು ನೀನು, ಅವನು ಈ ತರ ಹೇಳ್ತಾ ಇದ್ರು ಗುರುಗಳೇ. ಅಂದ್ರೆ ಆಕೆ ಮಗು ಜೊತೆನೆ ಬಂದಿದ್ದ? ಮಗು ಅವ್ರ ಅಮ್ಮ ಇದ್ದಾರೆ ಗುರುಗಳೇ, ಅಪ್ಪ ಅಮ್ಮ ಇದ್ದಾರೆ. ಅವ್ರ ಹತ್ರ ಬಿಟ್ಟಿದ್ರು ಸ್ಕೂಲಲ್ಲಿ, ಅಲ್ಲಿ ಹೋಗ್ತಾ ಇದ್ರು ಅವರು ಸ್ಕೂಲ್ಗೆ. ಅಜ್ಜಿ ಮನೆಯಲ್ಲಿ? ಅಜ್ಜಿ ಮನೆಯಲ್ಲಿ. ಸೊ ಈ ಹೆಣ್ಣು ಮಾತ್ರ ನಿಮ್ಮ ಹತ್ರ ಬಂದಿದ್ದು, ಐ ಮೀನ್ ನೀವು ಮಾಡಿದ ಮನೇಲಿ ಬಂದಿದ್ದು ಆಕೆ ಮಾತ್ರ? ಆಕೆ ಮಾತ್ರ ಗುರುಗಳೇ. ಓಕೆ. ಸೊ ಕಾಲಕ್ರಮೇಣ ನೀವು ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ಇರಿ ಅಂತ? ಹೌದು, ಆ ತರ ಜಗಳ ಮಾಡ್ತಾ ಇದ್ದಾರೆ ಗುರುಗಳೇ ಅವರು. ಅಂದ್ರೆ ನೀವೇನ್ ಮದುವೆ ಆಗ್ಬಿಟ್ಟಿದ್ರ? ಇಲ್ಲ, ಆಗಿಲ್ಲ ಗುರುಗಳೇ, ಸತ್ಯ ಮಾತು ಆಗಿಲ್ಲ ಗುರುಗಳೇ. ಓಕೆ. ಆಮೇಲೆ ನಾನು ಅಲ್ಲೇ ಆಮೇಲೆ ತಿರ್ಗಾ ನಾನು ಸ್ವಲ್ಪ ದಿನ ಆದ್ಮೇಲೆ ಅಲ್ಲೇ ಇರಕ್ ಸ್ಟಾರ್ಟ್ ಮಾಡಿದೆ ಗುರುಗಳೇ. ವೀಕ್ಲಿ 2 days ಇರೋನು 4 days 5 days ಇರಕ್ ಸ್ಟಾರ್ಟ್ ಮಾಡಿದೆ ಅಲ್ಲಿ. ಮತ್ ನಿಮ್ಮನೆಗೆ ಯಾವಾಗ ಬರ್ತಿದ್ರಿ? ಯಾವ ವೀಕ್ಲಿ 1 time 2 time ಬರ್ತಿದ್ದೆ ಸರ್. ನೈಟ್ ಶಿಫ್ಟ್ ಇದೆ ಅಂತ ಹೋಗ್ತಿದ್ದೆ ನಾನು ಅಲ್ಲಿ. ಆಮೇಲೆ ನಮ್ಮ ಮನೆಯವ್ರಿಗೆ ಡೌಟ್ ಬಂತು ಗುರುಗಳೇ, ಇದು ಏನು ಯಾವಾಗಲೂ ಹಿಂಗ್ ತರ ಮಾಡ್ತಾರೆ ಇವ್ರು, ನೈಟು ಡೇ ಯಾವಾಗಲೂ ಅಲ್ಲೇ ಇರ್ತಾರಂತ. ಇದು ನಮ್ಮ ಅಡ್ರೆಸ್ ಎಲ್ಲಿ ಮಾಡಿದೀವಲ್ಲ ಗುರುಗಳೇ ರೂಮು, ನಮ್ಮ ವೈಫ್ ಹುಡ್ಕೊಂಡು ಬಂದ್ಬಿಟ್ಟಾರ ಗುರುಗಳೇ ಅಲ್ಲಿಗೆ. ಹೌದಾ? ಹೌದು ಗುರುಗಳೇ. ನಾವ್ ಒಂದೇ ಗುರುಗಳೇ. ಗೊತ್ತಾಯ್ತು ಅಂತ ಅವ್ರಿಗೆ? ಅದು ಹೆಂಗ್ ಗೊತ್ತಾಯ್ತು ಅವ್ರು ಇಲ್ಲಿವರೆಗೂ ಹೇಳಿಲ್ಲ ಗುರುಗಳೇ. ಅಲ್ಲಿಗೆ ಬಂದ್ಬಿಟ್ಟು ನಾವು ಒಳಗಡೆ ಇದ್ದೀವಿ ಗುರುಗಳೇ. ನಾವು ಯಾರ ಲೇಡಿ ಇದಾರಲ್ಲ ಗುರುಗಳೇ, ಇಬ್ರು ಒಳಗಡೆ ನಮ್ಮ ಡೋರ್ ಬಡಿತಾರೆ ಹೊರಗಡೆ ಬಂದು. ನೈಟ್ ಹೊತ್ತಾ? ಇಲ್ಲ, ಡೇಲಿ ಬೆಳಿಗ್ಗೆ ಮಾರ್ನಿಂಗ್ ಗುರುಗಳೇ. ಇದು ಒಂದು 5 ಗಂಟೆ ಗುರುಗಳೇ ಹತ್ರ. ಬೆಳಗಿನ ಜಾವ? ಬೆಳಗಿನ ಜಾವ, ಬ್ರಾಹ್ಮಿ ಮುಹೂರ್ತ. ಅಷ್ಟೊತ್ತಿಗೆ ಬಂದಿರ ಡೋರ್ ಬಡದ ಗುರುಗಳೇ. ಯಾರಂತ ಡೌಟ್ ಬಂತು ಗುರುಗಳೇ, ಯಾರು ಬೇರೆ ಇರ್ಬೋದು ಬಿಡು ಓನರು ಅನ್ಕೊಂಡ್ ಸುಮ್ನೆ ಇದ್ದೆ ಗುರುಗಳೇ. ಆಮೇಲೆ ತಿರುಗಿ ಇನ್ನೊಂದ್ ಟೈಮ್ ಬಡದ್ರು ಗುರುಗಳೇ. ಓಪನ್ ಮಾಡಿದ್ರೆ ನಮ್ಮ ವೈಫ್ ಇದಾರೆ ಎದುರುಗಡೆ. ಹೌದು ಗುರುಗಳೇ. ನೀವು ಕದ ತೆಗದ್ರ? ಹೌದು ತೆಗದೆ ಸರ್, ತೆಗದೆ ಗುರುಗಳೇ. ನೀವೇ? ನಾವೇ. ಪ್ರಥಮ ದರ್ಶನಂ. ನಾನು ಫುಲ್ ಶಾಕ್ ಆಗೋಗ್ಬಿಡ್ತು ಗುರುಗಳೇ. ನನ್ನ ತಲೆಯಲ್ಲಿ ಮೈಯಲ್ಲಿ ಎಲ್ಲ ನೀರು ಬಂದ್ಬಿಡ್ತು ಗುರುಗಳೇ ಒಂದೇ ಟೈಮಲ್ಲಿ. ಹೇಳ್ತಿರೋ? ಹೌದು ಗುರುಗಳೇ, ಸತ್ಯ ಮಾತು ಗುರುಗಳೇ. ನಾನು ಹೇಳ್ತಾ ಇರೋದೇ ಪ್ರತಿಯೊಂದು ಸತ್ಯ. ನಾನು ಅಲ್ಲ, ಸತ್ಯ ಹೌದು. ಅದು ನಿಮ್ಮ
ಸತ್ಯವಂತಿಕೆ ಅನ್ನೋಣ. ಬಟ್ ನೀವು ಏನು ಹಿಂಗೆ ಒಳ್ಳೆ ಸಿನಿಮಾ ಸ್ಟೋರಿ ಹೇಳ್ದಾಗ ನಕ್ಕು. ಓಕೆ ಫೈನ್. ಅವರು ಹಾಗೆ ಅಂದ್ರೆ ನಿಮಗೆ ಕದ ತಕ್ಕ ತಕ್ಷಣ ಅವ್ರು ಕಂಡಾಗ ಅವ್ರು ಒಬ್ಬರೇ ಇದ್ರೆ ಬೇರೆ ಯಾರಾದ್ರೂ ಇದ್ರ? ಒಬ್ಬರೇ ಇದ್ರು ಗುರುಗಳೇ. ಓ, ಅಂದ್ರೆ ಬೇರೆ ಯಾರು? ಗುರುಗಳೇ ಇನ್ನ ಒಂದು ವಿಷಯ ನಿಮಗೆ ಹೇಳ್ಬೇಕಂದ್ರೆ, ನಮ್ ವೈಫು ಸತ್ಯ ಸಾವಿತ್ರಿ ಇದ್ದಂಗೆ ಗುರುಗಳೇ. ತುಂಬಾ ಒಳ್ಳೆಯವ್ರು. ಅಂದ್ರೆ ನಾನು ದಿನ ಅವರು ಪಾದ ತೊಳೆದ್ ನೀರು ಕುಡಿದ್ರು ಕಡಿಮೆ ಅಲ್ಲ ಗುರುಗಳೇ, ಅಂತ ಒಳ್ಳೆಯವ್ರು ಗುರುಗಳೇ. ಬಂದ್ರು, ಇವು ಬಂದ್ಬಿಟ್ಟು ಅವ್ರು ನನಗೇನು ಮಾತಾಡ್ಲಿಲ್ಲ ಗುರುಗಳೇ. ಇವ್ರು ಈ ಅಮ್ಮ ಇದ್ದಾಳ ಲೇಡಿ, ಅವ್ರ ಜೊತೆ ಜಗಳ ಬಿದ್ದು ಬಿಟ್ರು ಗುರು. ಇಬ್ರು ಹೊರದಾಟ ಗುರುಗಳು, ಜಗಳ ಫುಲ್ ಜೋರ್ ಜಗಳ. ಹೆಂಗೆ? ಅವ್ರು ಕೂದ್ಲು ಇವ್ರು ಹಿಡ್ಕೊಂಡವ್ರೆ, ಇವ್ರ ಕೂದ್ಲು ಅವ್ರು ಹಿಡ್ಕೊಂಡ್ಬಿಟ್ಟವ್ರೆ, ಜಗಳ. ನೀವೇನ್ ಮಾಡ್ತಿದ್ರಿ? ನಾನ್ ಸುಮ್ಮನೆ ಮಾತು ಬರ್ತಾ ಇಲ್ಲ ನನಗೆ. ಇದು ಒಳ್ಳೆ ಕಾಮಿಡಿ ಅನಿಸುತ್ತೆ ಗುರುಗಳೇ ನಿಮ್ಗೆ ಕೇಳಿದ್ರೆ. ಅವರಿಬ್ರು ಇದು ಗುರುಗಳೇ, ನಿಮಗೆ ಇದು ಯಾಕೆ ಮಾತಾಡ್ಬೇಕು ಅನಿಸ್ತಂದ್ರೆ ನನಗೆ ನಿಮ್ಮಿಂದ ನಾನು ತುಂಬಾ ಬದಲಾಗಿನ ಗುರುಗಳೇ. ಅದಕ್ಕೆ ನಮ್ಮ ಗುರುಗಳು ಇದ್ದಂಗ ನೀವು. ನಮ್ ತಂದೆಯವರಿಗೆಲ್ಲ ನಾನು ಒಂದ್ ದಿವ್ಸಕ್ಕೆ ಒನ್ ಟೈಮ್ ನಿಮ್ ಬಗ್ಗೆ ಮಾತಾಡ್ತೀನಿ ಗುರುಗಳೇ ನಾನು. ಆಯ್ತು, ಸರಿ. ಅವರಿಬ್ರು ಕಿತ್ತಾಡಕ್ ಶುರು ಮಾಡ್ಬಿಟ್ರು. ಕಿತ್ತಾಡಕ ಶುರು, ಫುಲ್ ಜಗಳ ಗುರುಗಳೇ. ಓನರ್ ಬಂದ, ಏನಪ್ಪ ಇದು, ನೀನ್ ಮದ್ವೆ ಆಗಿಲ್ಲ ಅಂತ ಹೇಳಿದಲ್ಲ ನೀನು, ಇವ್ರು ಯಾರ ಅಂತ ಅವನ ನನಗೆ ಗುರುಗಳೇ. ಓಕೆ. ಆಮೇಲೆ ತಿರ್ಗಾ ಜಗಳ ಎಲ್ಲ ಮುಗೀತು ಗುರುಗಳೇ. ಅವ್ರ ಓನರ್ ಎಲ್ಲ ಬೈದ್ ಬಿಟ್ರು ನಮ್ಮನ್ನ. ಅವಳ ನನಗೆ ಅವ್ರಿಗೆ ಎಲ್ರಿಗೂ ಬೈದ್ರು ಗುರುಗಳೇ. ಓಕೆ. ಆಮೇಲೆ ಅವರು ರೂಮ್ ಖಾಲಿ ಮಾಡ್ರಮ್ಮ ನೀವು ಅಂತ ಹೇಳಿದ್ರು ಗುರುಗಳೇ ನಮ್ಗೆ. ಒಂದು 2 days ಅಲ್ಲಿ ರೂಮ್ ಖಾಲಿ ಮಾಡ್ಬಿಟ್ಟೆ ಗುರುಗಳೇ. ಓಕೆ. ಅವರು ತಾಯಿ ಮನೆಗೆ ಅವ್ರು ಹೋಗ್ಬಿಟ್ರು, ನಾನು ಈ ಕಡೆ ಬಂದ್ಬಿಟ್ಟೆ. ನಿಮ್ಮ ಹೆಂಡತಿ ತಾಯಿ ಮನೆಗೆ ಹೋದ್ರು? ಇಲ್ಲ ಗುರುಗಳೇ, ಅವರು ಆ ಲೇಡಿ ಇದಾರಲ್ಲ, ಅವ್ರ ತಾಯಿ ಮನೆಗೆ ಹೋಗ್ಬಿಟ್ರು ಅವರು. ಓಕೆ. ಇವ್ರು ನಮ್ ಮನೆಗ್ ಬಂದ್ಬಿಟ್ಟೆ, ನಾನು ನಮ್ ವೈಫ್ ಕರ್ಕೊಂಡ್ ಮನೆಗೆ ಬಂದ್ಬಿಟ್ಟೆ ಗುರುಗಳೇ. ಓಕೆ. ಅಷ್ಟೊತ್ತಿ ಅಂದ್ರೆ ನಿಮಗೆ ಮಕ್ಳಿದ್ವು ಅಷ್ಟೊತ್ತಿಗೆ? ನಮ್ ಮಗಳು ಇನ್ನ ಚಿಕ್ಕವಳಿದ್ರು ಗುರುಗಳೇ. ಅವಾಗ ಒಂದು 2 years ಇರ್ಬೋದು ನಮ್ಮ ಮಗಳಿಗೆ. ಓಕೆ. ಅವ್ರು ಅಲ್ಲಿಗೆ ಹೋದ್ರು, ನಿಮ್ಮ ಹೆಂಡತಿ ಕರ್ಕೊಂಡು ನೀವು ಬಂದ್ರಿ? ಬಂದ್ರೆ ಗುರುಗಳೇ. ನಿಮ್ಮಲ್ಲಿ ಏನಾಯ್ತು ಅವಾಗ? ನಮ್ಮ ಮನೇಲಿ ಏನು ಅಂದಿಲ್ಲ, ಆತರ ಮಾಡ್ಬಾರ್ದ್ರಿ, ನೀನ್ ಆಯ್ಕೆ ನಾನ್ ಚೆನ್ನಾಗಿಲ್ವಾ, ಇಷ್ಟು ಚೆನ್ನಾಗಿದ್ದೀನಿ, ನಿಮ್ಗೆ ಏನ್ ಕಡಿಮೆ ಇತ್ತು, ಯಾಕೆ ಹೋಗಿದ್ರಿ ಅಂತ. ನಮ್ಮ ವೈಫ್ ತುಂಬಾ ಒಳ್ಳೆಯವ್ರು ಗುರುಗಳೇ. ನಮ್ಮ ವೈಫ್ ಆತರ ಏನು ಮಾತಾಡ್ಲಿಲ್ಲ. ಓಕೆ. ಆದ್ಮೇಲೆ ಎಲ್ಲಾ ಸಾಲು ಆಯ್ತು ಗುರುಗಳೇ. ಮತ್ತಿರ್ಗ ನಾನು ಒಂದ್ 20 ದಿನ ಆದ್ಮೇಲೆ ಮತ್ತೆ ಅದೇ ಸ್ಟಾರ್ಟ್ ಮಾಡಿದೆ ಗುರುಗಳೇ. ಮತ್ತಿರ್ಗ ಬೇರೆ ಕಡೆ ರೂಮ್ ಮಾಡಿದೆ. ಆ ಹೆಂಗ್ಸಿಗೆ? ಆ ಹೆಂಗ್ಸಿಗೆ ಮತ್ತೆ ಬೇರೆ ಕಡೆ ರೂಮ್ ಮಾಡಿದ್ರಿ? ಹೌದು ಗುರುಗಳೇ. ಆಮೇಲೆ ನಮ್ಮ ವೈಫ್ ಅವಾಗೂ ಯಾರೋ ಹೇಳಿದ್ರು ಗೊತ್ತಾಗ್ಬಿಡ್ತಾರ ಗುರುಗಳೇ ಅವ್ರಿಗೆ. ಅದು ಗೊತ್ತಾಯ್ತಾ? ಅದು ಗೊತ್ತಾಯ್ತು ಗುರುಗಳೇ. ಅಲ್ಲಿಗೂ ಬಂದ್ರ? ಅಲ್ಲಿಗೆ ಬಂದಿಲ್ಲ, ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವ್ರು ತವ್ರ ಮನೆ ಹೋಗ್ಬಿಟ್ರು ಗುರುಗಳೇ. ಯಾರು, ನಿಮ್ಮ ಹೆಂಡತಿ? ಹೌದು ಗುರುಗಳೇ. ಅಂದ್ರೆ ಈ ಬಾರಿ ನಿಮ್ಮ ಹೆಂಡತಿ ತವ್ರ ಮನೆಗೆ ಹೋದ್ರು? ಹೌದು ಗುರುಗಳೇ. ಓಕೆ. ಅಂದ್ರೆ ಅಲ್ಲಿ ಹೋಗ್ತೀರಾ ಅಂತ ಇವನ್ ಓಕೆ, ನಿಮ್ಮ ಹೆಂಡತಿ ಅಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಿದ್ದೀರಿ, ಬಟ್ ನೀವು ಅಲ್ಲಿ ಮತ್ತೇನೋ ಹೋಗ್ತಾ ಇದ್ದೀರಾ ಅಂತ ಹೆಂಗ್ ಗೊತ್ತಾಯ್ತು ಅವ್ರಿಗೆ? ನಾನು ಫೋನಲ್ಲಿ ಮಾತಾಡ್ತಿದ್ದೆ, ಡೌಟ್ ಬಂತು ಗುರುಗಳೇ ಅವ್ರಿಗೆ ಸುಮಾರು ಸರಿ. ಅವ್ರ ಲೇಡಿ ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ, ಓಕೆ, ಆ ಡೌಟ್ ಅಂದ್ಬಿಟ್ಟು ಅವ್ರು ತವ್ರ ಮನೆ ಹೋಗ್ಬಿಟ್ರು ಗುರುಗಳೇ. ಹೋಗ್ಬಿಟ್ಟು ನಾನು ಒಬ್ನೇ ಅದೇ ಗುರುಗಳೇ ಇಲ್ಲಿ ಬೆಂಗಳೂರಲ್ಲಿ. ಅವಾಗ ಒಬ್ನೇ ಆದ್ರೆ ನಾನು ಅವಾಗ ಕೆಲ್ಸಕ್ಕೆ ಹೋಗೋದು ಕಡಿಮೆ ಮಾಡ್ಬಿಟ್ಟೆ ಗುರುಗಳೇ. ತುಂಬಾ ಅಲ್ಲಿ ಲೀವ್ ಹಾಕೋದು, ಏನೋ ಇಷ್ಟ ಬಂದಂಗ ಹೋಗೋದು, ಆ ತರ ಮಾಡ್ತಾ ಇದ್ದೆ ಗುರುಗಳೇ ನಾನು. ಆಮೇಲೆ ಓನರ್ ಅವ್ರನ್ನ ಕರೆಕ್ಟ್ ಬಾಡಿಗೆನು ಕಟ್ತಾ ಇರಲಿಲ್ಲ ಗುರುಗಳೇ, ರೆಂಟ್. ಅಂದ್ರೆ ಯಾವ ಮನೆಗೆ? ನಮ್ಮ ಮನೆಗೆ ಗುರುಗಳೇ. ನಮ್ಮ ವೈಫ್ ನಾನು ಇದ್ದೀವಲ್ಲ. ಗುರುಗಳೇ ನಿಮ್ ನಗು ನನಗೆ ತುಂಬಾ ಇಷ್ಟ ಗುರುಗಳೇ. ಈಗ ಬಾಡಿಗೆ ಇದ್ದಾಗ ಯಾವ ಮನೆ? ಇಲ್ಲ, ನಮ್ಮ ಮನೆ ಗುರುಗಳೇ. ನಮ್ ಮಿಸಸ್ ಇರ್ತೀವಲ್ಲ, ಮಿಸಸ್ ನಾನು ಈ ಮನೆ ಗುರುಗಳೇ. ಆಮೇಲೆ ಓನರ್ 1-2 ತಿಂಗಳ ಬಾಡಿಗೆ ಕಟ್ಟಲಿಲ್ಲ ಗುರುಗಳೇ. ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಒಂದ್ ನಿಮಿಷ. ಈಗ ನಿಮ್ ಶ್ರೀಮತಿಯವ್ರೇನು ತವ್ರ ಮನೆಗೆ ಹೋದ್ರು, ಹೌದೌದು. ಈ ಕಡೆ ಈ ಹೆಂಗ್ಸು ಅಲ್ಲೇ ಇದ್ರಲ್ವಾ? ಇವ್ರು ಬೇರೆ ರೂಮ್ ಇತ್ತಲ್ಲ ಗುರುಗಳೇ. ಅದೇ ನೀವ್ ಒಂದ್ ಕಡೆ, ಅವ್ರಂತೂ ಇದ್ರು ಈ ಕಡೆ. ಹೌದು, ಇದ್ರು. ನೀವ್ ಅಲ್ಲಿಗೆ ಹೋಗ್ತಿರ್ಲಿಲ್ವಾ? ನಾನು ಅಲ್ಲಿಗೆ ಹೋಗ್ತಿದ್ದೆ. ಯಾವಾಗ ನಾವು 2-3 ದಿವ್ಸಕ್ಕೊಂದ್ ಟೈಮ್ ಬರ್ತಿದ್ದೆ ಗುರುಗಳೇ ಇಲ್ಲಿ ಮನೆಗೆ. ಅವಾಗ
ಅಂದ್ರೆ ಬಾಡಿಗೆ ಕೊಟ್ಟಿಲ್ಲ ಅಂತ ಓನರ್ ಬೈತಿದ್ರು. ಬೈತಾ ಇದ್ದಾರೆ ಗುರುಗಳೇ. ಖಾಲಿ ಮಾಡಪ್ಪ ರೂಮ್ ನೀನು ಅಂತಂದ ಗುರುಗಳೇ. 2 ತಿಂಗಳು ಕೊಟ್ಟಿರ್ಲಿಲ್ಲ, ಅದು ಅಡ್ವಾನ್ಸ್ ಒಂದು 10,000 ಆಯ್ತು ಗುರುಗಳೇ ಅಷ್ಟೇ ಅವರಿಗೆ ಅವಾಗ ಕೊಟ್ಟಿದ್ದು. ರೂಮ್ ಖಾಲಿ ಮಾಡಿದ್ ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರ ಮನೆಗೆಲ್ಲ ಸಾಮಾನ್ಯ ಹಾಕ್ದೆ. ಸಾಮಾನ್ಯ ಹಾಕ್ಬಿಟ್ಟು ಅವ್ರ ಜೊತೆನೆ ಇದ್ದೆ ಗುರುಗಳೇ ನಾನು. ಆ ಲೇಡಿ ಇದಾರಲ್ಲ ಪರ್ಮಿಟ್ ಅವ್ರ ಜೊತೆನೆ ಇದ್ದೆ ಗುರುಗಳೇ. ಆಮೇಲೆ ಅವನ್ ಟೈಮ್ ಜೊತೆಲಿ ಇದ್ದ ಗುರುಗಳೇ, ನನಗೆ ಜೊತೆಲಿ ಇದ್ದೆ ಅವ್ರ ಜೊತೆಯಲ್ಲೇ ನಾನು ಇದ್ದಾಗ ಒಂದ್ಸರಿ ನಿಮ್ ವಿಡಿಯೋ ಬಂತು ಗುರುಗಳೇ, ಈ ತರ ಇದೆ ನಿಮ್ದು. ಈಗ ನಾನು ಯಾವಾಗಲೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೆ ಮೊದ್ಲು ನಿಮ್ದು, ಇವಾಗ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ. ನೀವು ಡೈಲಿ 11 ಗಂಟೆ ಅಪ್ಡೇಟ್ ಮಾಡ್ತೀರಾ ಯೂಟ್ಯೂಬ್ ಅಲ್ಲಿ. ಅದು ಡೈಲಿ ಒಂದಿನೂ ಮಿಸ್ ಮಾಡಲ್ಲ ಗುರುಗಳೇ ನಾನು. ಯಾವತ್ತೂ ಮಿಸ್ ಮಾಡಿದ ದಿನನೇ ಇಲ್ಲ ನಾನು. ಓಕೆ, ಸೊ ಆ ಟೈಮಲ್ಲಿ ನಿಮಗೆ ಇದು ಪ್ರಥಮವಾಗಿ ಸಿಕ್ಕಿದ್ದ ಅಲ್ಲಿ? ಹೌದು ಗುರುಗಳೇ. ನಿಮ್ದು ರೀಲ್ಸ್ ಬರ್ತಿತ್ತು ಮೊದ್ಲೆಲ್ಲ, ರೀಲ್ಸ್ ಚಿಕ್ಕದು ಏನೋ ಗುರುಗಳು. ನಾನು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಏನೋ ಗುರುಗಳೇ ಬೇಜಾರಾಗಬೇಡಿ, ಒಂದ್ ವಿಷಯ ಹೇಳ್ತೀನಿ. ಯಾವ್ದು ಚಿಕ್ಕ ಹುಡುಗ ಅಲ್ಲ ಇವರು, ಏನ್ ಹಿಂಗ್ ಹೇಳ್ತಾರಲ್ಲ ಇವ್ರು, ಒಳ್ಳೆ ಜ್ಞಾನ ಇದೆಯಲ್ಲ ಇವರಿಗೆ ಅಂತ ನಾನು ಬೈಕೊಂಡಿದ್ದು ಉಂಟು ಗುರುಗಳೇ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಇದು ದೊಡ್ಡ ಯೂಟ್ಯೂಬ್ ಅಲ್ಲಿ ಬರ್ತಾ ಇತ್ತು ಅವಾಗ ಸಬ್ಸ್ಕ್ರೈಬ್ ಮಾಡಿದೆ ನಾನು, ನೋಡೋಣ ಏನಿದೆ ಗುರುಗಳು ಯಾಕೋ ಹಿಂಗ್ ಹೇಳ್ತಾರೆ ಅಂತ. ಅವಾಗ ಈ ಅಕ್ರಮ ಸಂಬಂಧ ಬಗ್ಗೆ 1-2 ಸ್ಟೋರಿ ಕೇಳಿದೆ ಗುರುಗಳೇ ನಾನು. ಈ ರಕ್ತಪಾತ ಆಗ್ತವೆ, ಹಿಂಗಾಗ್ತವೆ, ಹಾಂಗಾಗ್ತವೆ, ನಾವು ವೀರ್ಯ ನಾಶ ಮಾಡಿದ್ರೆ ಮನುಷ್ಯ ಸಾವಿಗೆ ಹತ್ರ ಆಗ್ತಾನೆ, ನಾವು ವೀರ್ಯ ಉಳಿ ಇಟ್ಕೊಂಡ್ರೆ ವಜ್ರದಂತ ದೇಹ ಬೆಳೆಸಬಹುದು ಅಂತ ನೀವು ಇಂತ ಸಜೆಷನ್ ಕೊಡ್ತಾ ಇದ್ರೆ ಗುರುಗಳೇ. ಅದು ಒಂದು ವಿಷಯ, ನೀವು ಒಂದು ವಿಡಿಯೋ ನೋಡಿದ ತಕ್ಷಣ ನಾನು ಅವತ್ತೇ ಬಿಟ್ಟೆ ಗುರುಗಳೇ ಆ ಲೇಡಿಗೆ. ಹೌದಾ? ಇದು ನಮ್ಮ ಮನೆ ದೇವರ ಮೇಲೆ ಹಣೆ ಗುರುಗಳೇ, ಇದು ಸತ್ಯ ಮಾತು ಗುರುಗಳೇ. ನಮ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಹಣೆ ಬಿಟ್ಟೆ ಗುರುಗಳೇ ನಾನು. ಅಂದ್ರೆ ನೀವು ಆ ವಿಡಿಯೋ ನೋಡಿದ್ದು ಆಕೆ ಜೊತೆ ಇದ್ದ ಸಮಯದಲ್ಲೇ? ಹೌದು ಗುರುಗಳೇ. ಬಟ್ ಒಮ್ಮೆಲೆ ಅದು ದೂರವಾಯ್ತು ಅಥವಾ ನಿಧಾನಕ್ಕೇನೋ ಕಾರಣ? ನಿಧಾನದ ಗುರುಗಳೇ, ನಾನು ಅವತ್ತೇ ನಾನು ಆ ಕಡೆ ಹೋಗ್ಲಿಲ್ಲ ಗುರುಗಳೇ ನಾನು. ಹೋಗ್ಲಿಲ್ಲ, ನಂಬರ್ ಚೇಂಜ್ ಮಾಡಿ ಊರಿಗೆ ಹೋಗ್ಬಿಟ್ಟೆ ಗುರುಗಳೇ ನಾನು, ನಮ್ಮ ಊರಿಗೆ, ನಮ್ಮ ತಾಯಿ ತಂದೆ ಹತ್ರ. ಬಟ್ ಶ್ರೀಮತಿ ಅವರನ್ನ ಕರೆಸೋ ಪ್ರಯತ್ನ ಆಗ್ಲಿಲ್ವಾ? ಅದು ಆಯ್ತು ಗುರುಗಳೇ, ಆಮೇಲೆ ಹೇಳ್ತೀನಿ ಗುರುಗಳೇ ನೆಕ್ಸ್ಟ್ ನಿಮ್ಗೆ. ನಾನು ಊರಿಗೆ ಹೋಗ್ಬಿಟ್ಟೆ ಗುರುಗಳೇ, ನಮ್ ತಾಯಿ ತಂದೆ ಹತ್ರ ಹೋಗ್ಬಿಟ್ಟು. ಅವಾಗ ಏನ್ 1 ರೂಪಾಯಿನೂ ದುಡ್ಡು ಇರಲಿಲ್ಲ ಗುರುಗಳೇ ನನ್ನ ಹತ್ರ. ದುಡ್ಡು ತುಂಬಾ 10 ರೂಪಾಯಿನೂ ಇರಲಿಲ್ಲ ಗುರುಗಳೇ ನಮ್ಮ ಹತ್ರ. ಮತ್ತೆ ತಿರ್ಗಾ ನಮ್ ತಂದೆ, ನಾನು, ನಮ್ ವೈಫ್ ಹತ್ರ ಹೋದೆ ಅವ್ರ ಮನೆ ಹತ್ರ. ಅಲ್ಲಿ ಅಕ್ಕಪಕ್ಕ 10 ಕಿಲೋಮೀಟರ್ ಇದೆ. ಈ ತರ ತಪ್ಪು ಮಾಡಿದಾನೆ, ಏನೋ ಬುದ್ಧಿ ಇಲ್ಲ ಅವನಿಗೆ, ನಮ್ ಮಗನಿಗೆ ಅಂತ ನಮ್ ತಂದೆ ಸ್ವಲ್ಪ ಅಧ್ಯಾತ್ಮ ಜಾಸ್ತಿ ಗುರುಗಳೇ. ನಿಮ್ದೆಲ್ಲ ನೋಡ್ತಾರ ಗುರುಗಳೇ. ನಮ್ ತಂದೆಯವ್ರಿಗೆ ಹೇಳಿದ್ದೀನಿ ನಾನು, ಶ್ರೀನಿವಾಸ ಗುರುಜಿ ಅಜ್ಜನಹಳ್ಳಿ ಅಂತ, ಬಾರಿ 28 ವರ್ಷ ಅವರಿಗೆ, ತುಂಬಾ ಜ್ಞಾನ ಇದೆ ಬಾಬಾ. ಅವರಷ್ಟು ನಾವು ಅಪ್ಪಾಜಿ ಬಾಬಾ ಅಂತ ಕರಿತೀವ್ರಿ ನಾವು. ಅವ್ರ ತರ ಜ್ಞಾನ ಯಾರಿಗಿಲ್ಲ ಅಪ್ಪಾಜಿ ಅಂತ ಹೇಳ್ತೀನಿ. ನಮ್ಮ ಅಪ್ಪ ಹೌದು ಮಗ ಅಂತೇಳಿ ನಮ್ಮ ಅಪ್ಪಾಜಿ ನೋಡ್ತದೆ. ಸರ್, ಮೊನ್ನೆ ನೀವು ಒಬ್ರು ಕಲಬುರಗಿಯಿಂದ ಬಂದಿದ್ರಲ್ಲ, ಮಲ್ಲಿಕಾರ್ಜುನ ಅಂತ, ಸೂಪರ್ ಆಗಿ ಮಾಡಿದಿರ ಸರ್ ಗುರುಗಳೇ. ಅದು ನನ್ ಮನ್ಸಿಗೆ ತುಂಬಾ ನೋಡಿದೆ, 3 ಸರಿ ನೋಡಿ ಗುರುಗಳೇ ಅನ್ನೋದು. ಹೌದು, ಸೂಪರ್ ಗುರುಗಳೇ. ಅಂತ ಯಾರು ಎಲ್ಲಿದೆ ಗುರುಗಳೇ, ಸಖತ್ತಾಗಿದೆ ಗುರುಗಳೇ ಅದು. ನಿಜ ನೋಡಿ, ಅವರು ಪಾಪ ಅಲ್ಲಿಂದ ಬಂದು ಅಂದ್ರೆ ಅವರು ಕಣ್ಣು ಕಾಣದೆ ಹೋದ್ರು ಕೂಡ ಅವರು ಸ್ವಾಭಿಮಾನದ ಬದುಕುತ್ತಾ ಇದ್ದಾರೆ. ಹೌದು ಗುರುಗಳೇ. ಹಾಡು ಹೇಳ್ಕೊಂಡು, ತಬಲ ಬಾರಿಸ್ಕೊಂಡು. ಹೌದು, ನೀವು ಅದರಲ್ಲಿ ಕಾಮಿಡಿ ಮಾಡ್ತಿರೋ ಗುರುಗಳೇ, ಸಖತ್ತಾಗಿದೆ ಗುರುಗಳೇ ನಿಮ್ದು ಅವ್ರದ್ದು. ಒಳ್ಳೆ ಗುರುಗಳೇ, ನಿಮ್ಮ ಆಶ್ರಮಕ್ಕೆ ಒಂದ್ಸರಿ ಬರ್ತೀನಿ ಗುರುಗಳೇ ನಾನು, ನಮ್ಮ ವೈಫು, ನಾವು, ನನ್ನ ಮಗಳೆಲ್ಲ. ದಯವಿಟ್ಟು. ಓಕೆ, ಅಲ್ಲಿಂದ ಏನಾಯ್ತು ಅಲ್ಲಿ ನೀವು ಮತ್ತೆ ಅಲ್ಲಿ ಶ್ರೀಮತಿಯವ್ರ ಊರ್ಗ್ ಹೋಗಿ ಕೇಳ್ಕೊಂಡ್ರಿ? ಕೇಳ್ಕೊಂಡೆ ಗುರುಗಳೇ. ನಮ್ಮ ಮನೆಯವ್ರು ತುಂಬಾ ಒಳ್ಳೆಯವ್ರು ಗುರುಗಳೇ. ಆಯ್ತಂತ ಅವ್ರು ದೊಡ್ಡವ್ರ ಮಾತಿಗೆಲ್ಲ ಒಪ್ಕೊಂಡ್ಬಿಡ್ತಾರೆ ಗುರುಗಳೇ. ಅವರು ಒಪ್ಕೊಂಡು ಬೆಂಗಳೂರು ಮತ್ತೆ ಬಂದೇವು ಗುರುಗಳೇ ನಾವು. ನಮ್ ವೈಫು ಕಂಪ್ನಿ ಎಂಪ್ಲಾಯಿ ಗುರುಗಳೇ, ಅವರು ಬೆಂಗಳೂರಲ್ಲಿ ಕಂಪ್ನಿ ಅಪಾರ್ಟ್ಮೆಂಟ್ ಪರ್ಮನೆಂಟ್ ಡ್ಯೂಟಿ ಇದೆ ಅವರಿಗೆ. ಅವ್ರಿಗೆ ಒಂದು 60,000 ಸ್ಯಾಲರಿ ಇದೆ ಗುರುಗಳೇ, 60,000. ನನಗೊಂದು 40,000 ಕೊಡ್ತಾ ಗುರುಗಳೇ. 1 ಲಕ್ಷ ದುಡಿತೀವಿ ಗುರುಗಳೇ ನಾವು ತಿಂಗಳಿಗೆ. ಆದ್ರೂ ನನಗೆ ಎಂತ ಬುದ್ಧಿ ಇತ್ತೋ ಗೊತ್ತಿಲ್ಲ ಗುರುಗಳೇ, ನಾವಿಷ್ಟು ಚೆನ್ನಾಗಿದ್ರು ಆ ಲೇಡಿ ಹತ್ರ ಹೋಗ್ತಿದ್ದೆ ಗುರುಗಳೇ ನಾನು. ನೀವ್ ಇದಿರಲ್ಲ ಗುರುಗಳೇ, ನಿಮ್ಮ ಪಾದ ತೊಳೆದು ನೀರು ಕುಡಿಬೇಕು ಗುರುಗಳೇ ನಾವು ಡೈಲಿ. ಇಲ್ಲ ಗುರುಗಳೇ, ನಿಮ್ಮಿಂದ ನನಗೆ ಲೈಫ್ ಟರ್ನ್ ಓವರ್ ಆಗಿದೆ ಗುರುಗಳೇ. ನಮ್ಮ ಅಪ್ಪಾಜಿ ಹೇಳ್ತೀನ,
ಶ್ರೀನಿವಾಸ್ ಗುರುಜಿ ಇದಾರೆ ಅಪ್ಪಾಜಿ, ಅವರು ನಮ್ಗೆ ಲೈಫ್ ಟರ್ನ್ ಮಾಡಿದ ಅವ್ರೆ ಅಂತ ಹೇಳ್ತೀನಿ ನಮ್ಮ ಅಪ್ಪಾಜಿ. ನಾನು ಡೈಲಿ ಒಂದು ಟೈಮನ್ನ ವಿಚಾರ ಮಾತಾಡ್ತೀನಿ ಗುರುಗಳೇ ನಿಮ್ ಬಗ್ಗೆ ನಾನು. ಆಹಾ. ಹಾ ನೋಡಿ ನಮ್ಮ ಆಮೇಲೆ ನಾವು ಬೆಂಗಳೂರು ಬಂದೆ ಗುರುಗಳೇ. ನಾವು ಬೆಂಗಳೂರು ಬಂದ್ಬಿಟ್ಟು ಇವಾಗ ಒಂದು 5 years ಆಯ್ತು ಗುರುಗಳೇ. ಮತ್ತೆ ನಾವು ಸೂಪರ್ ಆಗಿದೀವಿ ಗುರುಗಳೇ. ಏನು ಮನೇಲಿ ಜಗಳ ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಂದ್ರೆ ನಮ್ಮ ವೈಫ್, ನಾನು, ನನ್ನ ಮಗಳು, ನಿಮ್ಮದು ಆಶೀರ್ವಾದ ಇದೆ ಗುರುಗಳೇ ನಮ್ಗೆ. ನಾವು ತುಂಬಾ ತುಂಬಾ ಚೆನ್ನಾಗಿದೀವಿ ಸರ್ ಗುರುಗಳೇ. ಬೆಂಗಳೂರಲ್ಲಿ 2 ಫ್ಲಾಟ್ ತೊಗೊಂಡಿನಿ ಗುರುಗಳೇ ನಾನೀಗ. ಇವಾಗ ಮಾಡಿದ್ರೆ 1 ಕೋಟಿ ಹೋಗುತ್ತೆ ಗುರುಗಳೇ. ಆಯ್ತಾ, ಕಡಿಮೆ ಅಂದ್ರೆ ಗುರುಗಳೇ. ನಮ್ಮ ಊರಲ್ಲಿ, ನಮ್ ಗುಲ್ಬರ್ಗದಲ್ಲಿ ಇನ್ನೊಂದು ಫ್ಲಾಟ್ ತೊಗೊಂಡಿನಿ ಗುರುಗಳೇ. ಅಲ್ಲಿ ಒಂದಿದೆ. ಊರಲ್ಲಿ ರೀಸೆಂಟ್ ಆಗಿ 1-2 ವರ್ಷ ಆಯ್ತು ಗುರುಗಳೇ, 20 ಲಕ್ಷ ಕೊಟ್ಟು ಮನೆ ಕಟ್ಟಿದೀನಿ ಗುರುಗಳೇ. ಸೂಪರ್ ಸೂಪರ್. ಹಾ, ನಿಮ್ಮದು ಆಶೀರ್ವಾದ ತುಂಬಾ ಇದೆ ಗುರುಗಳೇ ನಮ್ಗೆ. ನೀವು ದೇವ್ರ ಗುರುಗಳೇ, ನೀವು ದೇವ್ರ ಒಂದು ಕಡಿಮೆ ಗುರುಗಳೇ ನೀವು. ಏನಿಲ್ಲ ಅಂದ್ರೆ ಊರಲ್ಲಿ ತಂದೆ ತಾಯಿ ಇಬ್ರೇ ಇರೋದಾ? ಹಾ ಇದಾರೆ, ತಂದೆ ತಾಯಿ ನಮ್ ತಮ್ಮ ಇದಾರೆ ಗುರುಗಳೇ. ಓಕೆ, ಅಲ್ಲಿ ತಮ್ಮನಿಗೆ ಮದುವೆ ಆಗಿದೆಯಾ? ಆಗಿದೆ ಗುರುಗಳೇ. ಸೊ ನೀವು ನಿಮ್ ಶ್ರೀಮತಿ ಮತ್ತೆ ಮಗು ನೀವು ಬೆಂಗಳೂರಲ್ಲಿ ಇದ್ದೀರಿ? ಬೆಂಗಳೂರಲ್ಲಿ ಇರೋದು ಗುರುಗಳೇ. ನಾವು ಎಲ್ಲಿ ಅಂದ್ರೆ ಚಂದಾಪುರ ಗೊತ್ತಾ ಗುರುಗಳೇ ನಿಮ್ಗೆ? ಅತ್ತಿಬೆಲೆ ರೂಟ್ ಚಂದಾಪುರ. ಚಂದಾಪುರದಲ್ಲೇ ಇರೋದು ಗುರುಗಳೇ ನಾವು. ಸೊ ಹಾಗಾಗಿ ನೀವು ತಂದೆ ತಾಯಿ ಅಥವಾ ಊರ್ ಕಡೆಗೆ ಹೋಗಿ ನೋಡ್ಕೊಂಡು ಬರ್ತೀರಾ? ಒಂದು 6 months-ಗೆ 1 year ಹೋಗ್ತೀವಿ ಗುರುಗಳೇ ಊರಿಗೆ. ಊರಿಗೆ ಹೋಗ್ಬಿಟ್ಟು ಮತ್ತೆ 1 ವಾರ ಇದ್ಬಿಟ್ಟು ನಮ್ ತಂದೆರಿಗೆ ಏನ್ ದುಡ್ಡು ಗಿಡ್ಡು ಏನ್ ಬೇಕು ಅದೇನೋ ಸಮಸ್ಯೆ ಇದ್ರೆ ನಾವು ಊರಲ್ಲಿ ಚೆನ್ನಾಗಿದೆ ಗುರುಗಳೇ. ನಮಗೆ 20 ಎಕರೆ ಜಮೀನ್ ಇದೆ. ನಮ್ಮದು 4 ಎಕರೆ ತೋಟ ಇದೆ. ಈರುಳ್ಳಿ, ಈ ಸೊಪ್ಪುಗಳು ಎಲ್ಲ ಬೆಳಿತೀವಿ ನಾವು, ಟಮೋಟ. ಸೂಪರ್ ಸರ್. ಮತ್ತೆ ನಾನು ಸುಮ್ಮನೆ ಕೇಳಿದೆ, ಅವತ್ತಿಗೆ ಶ್ರೀಮತಿಗೆ ನೀವು ಆ ಥರದ ದ್ರೋಹದ ಯೋಚನೆಗಳು ಬಂದಿತ್ತು ಮತ್ತು ನೀವು ಅದನ್ನು ಕಾರ್ಯರೂಪಕ್ಕೆ ತಂದು ಮೋಸ ಮಾಡಿದ್ರಿ ಕೂಡ. ಬಟ್ ಆ ಸಮಯದಲ್ಲಿ ಆ ಹೆಂಗಸಿನಿಂದ ಬಿಡಿಸಿಕೊಳ್ಳೋದು ನಿಮಗೆ ದೊಡ್ಡ ಸವಾಲು ಆಗ್ಲಿಲ್ವಾ? ಅಥವಾ ಕೆಲವೊಮ್ಮೆ ನಾನು ಕೇಳಿರೋ ಕಥೆಗಳಲ್ಲಿ ಬಿಡಿಸಿಕೊಳ್ಬೇಕು ಅಂತ ಬುದ್ಧಿ ಬರುತ್ತೆ, ಅಷ್ಟೊತ್ತಿಗೆ ಅವ್ರು ಬಿಡ್ಲಿಕ್ಕೆ ತಯಾರಿರಲ್ಲ ಅನ್ನೋದಿರುತ್ತೆ. ಬಟ್ ನಿಮ್ಮಲ್ಲಿ ಅಂತ ಏನ್ ನಡೀಲಿಲ್ವಾ? ನಮ್ಮಲ್ಲೂ ಐದು ಗುರುಗಳೇ, ಅದು ತುಂಬಾ ಸರಿ ಆಯ್ತು. ಅವ್ರು ಪಾಯ್ಸನ್ ಕುಡಿತೀನಿ, ನಾನು ನಿನ್ ಹೆಸರು ಡೆತ್ ನೋಡ್ ಬರ್ದಿಕ್ ಸತ್ ಹೋಗ್ತೀನಿ, ಅವ್ರು ತುಂಬಾ ಏನೋ ಹೇಳಿದ್ರು ಗುರುಗಳೇ. ಆದ್ರೂ ನಾನು ಅದಕ್ಕೆ ತಲೆ ಕಟ್ಸ್ಕೊಳ್ಳಿಲ್ಲ ಗುರುಗಳೇ. ಏನೋ ಒಂದ್ ಆಗ್ಲಿ ಬಿಡು, ಸತ್ತರ ಆಮೇಲೆ ನೋಡ್ಕೊಳ್ಳೋಣ ಅಂತ ವಿಚಾರ ಮಾಡಿದೆ ಗುರುಗಳೇ. ಓಕೆ. ಬಟ್ ನಿಮ್ಮ ಶ್ರೀಮತಿಯವರಿಗೆ ದುಃಖ ಆಮೇಲೆ ನೀವು ಒಂದೊಂದು ವಿಚಾರ ಹೇಳ್ತಾ ಇದ್ರಲ್ಲ ಗುರುಗಳೇ, ನೋಡು ನಿಮ್ ಮನೆ ಹೆಣ್ಮಕ್ಳಿಗೆ ನಿಮ್ ಹೆಣ್ತಿಗೆ ಬೇರೆಯವ್ರು ಯಾರಾದ್ರೂ ಕಣ್ಣಾಗ್ರೆ ನಿಮ್ ಮನಸ್ಸಿಗೆ ಹೆಂಗಾಗುತ್ತೆ? ಹೌದು. ನೀವು ಆತರ ಯೋಚನೆ ಮಾಡ್ಬೇಕು. ನೀವು ಎಲ್ಲರೂ ಹೆಣ್ಮಕ್ಳು ಒಂದೇ ತರ, ಇದು ಮುಂದೆ ದೊಡ್ಡ ರಕ್ತಪಾತ ಆಗ್ತದೆ ಇದು ಅಂತ ನೀವು ನಿಜ ಅಂತ ಹೇಳ್ತಾ ಇದ್ರಲ್ಲ. ಆ ತರದ ಹಿಂದ್ ಹೋದಾಗ ಅವ್ರ ಗಂಡನೇ ಏನೋ ಮಾಡ್ಬೇಕು ಅಂತಿಲ್ಲ. ಹಾಗೆ ಯಾರನ್ನೋ ಬಿಟ್ಟು ನಿಮ್ಮಿಂದ ಬಂದವ್ರಿಗೆ ನಿಮ್ಮನ್ನ ಬಿಟ್ಟು ಇನ್ನೊಬ್ಬರಿಂದ ಹೋಗೋದು ದೊಡ್ಡ ವಿಚಾರ ಏನಲ್ಲ ಅವ್ರಿಗೆ. ಹೌದು ಗುರುಗಳೇ. ಅದು ಆ ಹೆಣ್ಣಿನ ಬಗ್ಗೆ ಮಾತ್ರ ಹೇಳುತ್ತಿಲ್ಲ. ಹೀಗೆ ಪುರುಷನನ್ನ ಬಟ್ಟೆ ಬದಲಾಯಿಸ್ದಂಗೆ ಬದಲಾಯಿಸೋರಾದ್ರೆ ಯಾವುದೇ ಒಂದು ಶಕ್ತಿಯುತವಾದ ಮತ್ತು ಯೋಗ್ಯ ರೀತಿಯಲ್ಲಲ್ಲದೆ, ರಾಜಮಾರ್ಗದಲ್ಲಲ್ಲದೆ, ಯೋಗ್ಯ ಕಾರಣವಿಲ್ಲದೆ ಹೀಗೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ನಿಮ್ಮನ್ನು ಬಿಡುವುದು ಕೂಡ ಅವ್ರಿಗೆ ದೊಡ್ಡ ವಿಚಾರ ಏನಲ್ಲ. ಅಥವಾ ನಾಳೆ ದಿನ ಇನ್ಯಾರದ್ದು ಬದುಕಿನೊಳಗಡೆ ಹೋಗ್ಲಿಕ್ಕೆ ನಿಮ್ ತಲೆ ಮೇಲೆ ಕಲ್ಲೆತ್ತ ಹಾಕೋದು. ರಕ್ತಪಾತ ಅಂದ್ರೆ ಅವಳು ಗಂಡನೇ ಹೊಡಿಬೇಕಿಲ್ಲ, ಅವ್ರ ಕಡೆ ಹೊಡಿಬೇಕಿಲ್ಲ ಹುಡುಕಿ, ಇನ್ಯಾವುದೋ ಮೋಹ ಬಂದು ನಿಮ್ಮನ್ನ ಅವಳೆ ಹೊಡೆದಾಕ್ಬೋದು. ಅವಾಗ ನಾನು ಬಿಟ್ಟ ಆದ್ಮೇಲೆ ಒಂದು 6 months ಮತ್ತೆ ಫೋನ್ ಮಾಡಿದ್ರು ಗುರುಗಳೇ ಅವ್ರು ನನ್ಗೆ. ನಾನು ಹೌದು ಬ್ಲಾಕ್ ಲಿಸ್ಟ್ ಆಗ್ದೆ ಗುರುಗಳೇ ಮತ್ತೆ ತಿರ್ಗಾ. ಆಮೇಲೆ ಕೆಲವೊಂದ್ ಟೈಮ್ ಅನಿಸ್ತಾ ಇತ್ತು ಗುರುಗಳೇ ನನಗೂ, ಇರ್ಲಿ ಬಿಡು ಮತ್ತೆ ಮಾಡೋಣ ಏನಾಗುತ್ತೆ ಅಂತ. ಆಮೇಲೆ ನಿಮ್ ವಿಚಾರ ನೆನಪಿಟ್ಟುಕೊಂಡ್ರೆ ಮತ್ತೆ ಅದು ದೂರ ಆಗ್ತಿತ್ತು ಗುರುಗಳೇ ನನ್ಗೆ. ನಾ ತುಂಬಾ ಡಿಪ್ರೆಷನ್ ಅಲ್ಲಿ ಇದೆ ಗುರುಗಳೇ ಅವಾಗ. ಏನ್ ಇದು ಮಾಡೋದು ಸರಿನಾ, ಅದು ಮಾಡೋದು ಸರಿನಾ ಅಂತ. ಓಕೆ. ಈಗ ಸುಮ್ನೆ ಯೋಚನೆ ಮಾಡಿ, ಇಲ್ಲಿವರೆಗೂ ನೀವು ಅದನ್ನ ಒಂದ್ ವೇಳೆ ಮುಂದುವರಿಸಿದ್ರೆ ನೀವು ಇಷ್ಟು ಸಮಾಧಾನವಾಗಂತೂ ಖಂಡಿತ ಇರ್ತಿರ್ಲಿಲ್ಲ. 100% ಗುರುಗಳೇ. ದುಃಖ, ಭಯ, ಆತಂಕ, ಅದು ಹೇಗಂದ್ರೆ ಹೆಣ್ಣನ್ನ ಸರಿಯಾಗಿ ನಡೆಸ್ಕೊಂಡ್ರೆ ಸ್ವರ್ಗ, ಹೆಣ್ಣಿನ ವಿಚಾರದಲ್ಲಿ ತಪ್ಪಿ ಹೆಜ್ಜೆ ಇಟ್ರೆ ಅದು ಇಲ್ಲೇ ನರಕ. ಅದು ಗುರುಗಳೇ, ಅದು ನಾನು ಮಾಡೋದ್ರಿಂದ ನನ್ನ ಶಕ್ತಿ ಎಲ್ಲ ಹೋಗಿತ್ತು ಗುರುಗಳೇ. ನನ್ಗೆ ತುಂಬಾ ವೀಕ್ ಅನಿಸ್ತಿತ್ತು ಗುರುಗಳೇ ನನ್ನ ಬಾಡಿ. ನನಗೆ ಫೀಲ್ ಆಗ್ತಾ ಇತ್ತು ಗುರುಗಳೇ. ಇವಾಗ ನಾನು ತುಂಬಾ, ನೀವ್ ಹೇಳಿದ್ರಲ್ಲ ಜಿಮ್ಮಿಗೆ ಹೋಗ್ಬೇಕು, ಒಳ್ಳೆ ಊಟ ತಿನ್ನಬೇಕು ಅಂತ ಗುರುಗಳೇ. ನಾನು ಈ ಜಿಮ್ಮಿಗೆ ಹೋಗೋ 1-2 ವರ್ಷ ಆಯ್ತು. ಮೊದಲು ನಾನು 52 kg ಇದ್ದು ಗುರುಗಳೇ ಅವಾಗ ಸ್ಟಾರ್ಟಿಂಗ್ ಅಲ್ಲಿ, ಆ ಲೇಡಿ ಜೊತೆ ಇದ್ದಾಗ. ಇವಾಗ ನಾನು 73 kg ಇದ್ದೀನಿ ಗುರುಗಳೇ.
ಫುಲ್ ಬಾಡಿ ಫಿಟ್ ಆಗಿದೆ ಗುರುಗಳೇ, ನಿಮ್ ತರ ನಂದು. ನಂತರ ನಿಮ್ ತರ ಗುರುಗಳೇ. ಓಕೆ. ಇವಾಗೂ ಒಂದೊಂದ್ ಟೈಮಲ್ಲಿ ಅನ್ಸುತ್ತೆ ಗುರುಗಳೇ, ಯಾರನ್ನ ಲೇಡಿ ಬಂದ್ರು ನೋಡ್ಬೇಕು ಅಂತ. ಅದು ನಿಮ್ ವಿಚಾರ ತಕೊಂಡ್ಬಿಟ್ಟು ಬೇಡ ಗುರುಗಳು ಹಿಂಗ್ ಹೇಳಿದಾರೆ, ನಮ್ಮ ಅತ್ತೆ ಮಾಡೋದ್ ತಪ್ಪಾಗುತ್ತೆ ಅಂತ ಹೋಗಲ್ಲ ಗುರುಗಳೇ ನಾನು. ಈಗ ನಾನೇನು ಹೇಳ್ತೀನಿ ನೋಡಿ, ಮನುಷ್ಯ ಸಹಜವಾಗಿ ಈಗ ಮುಂದೆ ಯಾವುದೋ ಒಂದು ಇವನ್ ನಿಮಗೆ ಮದುವೆ ಆಗಿರಲಿ, ಹೆಂಡತಿ ಇರಲಿ, ಈ ಥರದ ಸಂಸಾರದಲ್ಲಿ ನೀವು ಸಿಕ್ಕಿದ್ದೀರಿ ಅಥವಾ ಸಂಸಾರ ನಡೀತಾ ಇದೆ, ಯಾರೋ ಬಂದರೆ ನೋಡಬೇಕು ಅನ್ನೋ ಭಾವನೆ ಬಂದಿದ್ದೇ ಮೂಲತಃ ತಪ್ಪಲ್ಲ. ಆದರೆ ಯಾಕಂದರೆ ನಾವು ಮನುಷ್ಯರು, ಆದರೆ ಅದರ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋ ವಿವೇಕ ಬಳಸಿ ಅದನ್ನು ನಾನು ಆ ಕಡೆ ಚಪಲಕ್ಕೆ ಹೋಗದ ಹಾಗೆ ಧರ್ಮಕ್ಕೆ ನಿಲ್ಲುವುದು ನಮ್ಮ ವಿವೇಕಕ್ಕೆ ಬಿಟ್ಟಿದ್ದು. ಇವನೊಬ್ಬ ಸನ್ಯಾಸಿಗೂ ಆಸೆಗಳು, ಭಾವನೆಗಳು, ಅಪೇಕ್ಷೆಗಳು ಅಥವಾ ಕಾಮನೆಗಳು ಬರ್ತವೆ. ಸನ್ಯಾಸಿ ಅದನ್ನು ಕೊಂದುಕೊಳ್ತಾನೆ. ಯಾಕಂದರೆ ಅದರ ಹಿಂದೆ ಹೋದರೆ ವೀರ್ಯನಾಶ, ದೇಹನಾಶ, ಶಕ್ತಿನಾಶ ಎಲ್ಲ ನಾಶವಾಗಿ ಕಡೆಗೆ ನೀವು ಬದುಕಿರ್ತೀರಿ, ಆದರೆ ಸತ್ತಿರೋ ಥರ ಬದುಕಬೇಕಾಗುತ್ತೆ. ಹೌದು ಗುರುಗಳೇ. ಹಾಗಾಗಿ ನಾವು ಅದು ಹೆಣ್ಣು ಅಂತ ಮಾತ್ರ ಅಲ್ಲ, ಯಾವುದು ನಮ್ಮದಲ್ಲವೋ, ಯಾವುದು ನಮಗೆ ಹಕ್ಕಿಲ್ಲವೋ, ಅಕ್ಕಿಲ್ಲದವರ ಮೇಲೆ ಅಕ್ಕಿಲ್ಲದ ಒಂದು ವಸ್ತು, ಅದು ಆಸ್ತಿ ಇರ್ಬೋದು, ಹೆಣ್ಣಿರ್ಬೋದು, ಹೊನ್ನಿರ್ಬೋದು, ನಮಗೆ ಯಾವುದರ ಮೇಲೆ ಹಕ್ಕಿಲ್ಲವೋ ಅದನ್ನು ಅನುಭವಿಸುವ ಆಲೋಚನೆಯೇ ಸ್ವಯಂ ಅಧರ್ಮ. ಹೌದು ಗುರುಗಳೇ, ಹೌದು ಗುರುಗಳೇ. ಹಾಗಾಗಿ ಈಗ ಸುಮ್ಮನೆ ಯೋಚನೆ ಮಾಡಿ, ನೀವು ಮಾಡಿದ ಈ ಕೆಲಸವನ್ನು ನಿಮ್ಮ ಹೆಂಡತಿ ಅಥವಾ ಯಾವುದೋ ಹೆಣ್ಣು ಮಾಡಿದ್ರೆ ಸಮಾಜದಲ್ಲಿ ಅವಳಿಗೆ ಎಂತೆಂಥ ಪಟ್ಟ ಕೊಡ್ತಾ ಇದ್ರು. ಹೌದು ಗುರುಗಳೇ. ಅವಳನ್ನು ವೇಶ್ಯೆ ಅಂತ ಇದ್ರು, ಹೌದು ಗುರುಗಳೇ, ನಡತೆಗೆಟ್ಟುಳು ಅಂತಿದ್ರು. ಅದೇ ಒಬ್ಬ ಪುರುಷ ನಿಮ್ಗೆ ಹಂಗೇನು ಅನ್ನಲ್ಲ, ಬಟ್ ತಿದ್ದುಕೊಂಡ್ರೆ ಸಾಕು. ಹೌದು ಗುರುಗಳೇ. ಹೆಣ್ಣು ಮಾಡಿದ್ರೆ ಗುರುಗಳೇ, ಇನ್ನೊಂದೇನಂದ್ರೆ ನಮ್ಮ ವೈಫ್ ಇದಾರಲ್ಲ ಗುರುಗಳೇ, ಅವರು ಇವತ್ತಿಗೂ ಗುರುಗಳೇ 10-12 ವರ್ಷ ಆಯ್ತು ನಮ್ಮ ಮದುವೆ ಆಗಿ. ಅವಾಗಾದ್ರು ಇವಾಗಾದ್ರು ಗುರುಗಳೇ, ಆ ಲೇಡಿ ಇದ್ದ ಟೈಮಲ್ಲಿ ಆದ್ರು ಇವಾಗಾದ್ರು ಒಂದು ದಿನನೂ ATM ಹೋಗಿಬಿಟ್ಟು ನನ್ನ ಸ್ಯಾಲ್ರಿ ಇಷ್ಟು ಬಂದಿದೆ ಅಂತ ತಗೊಳಲ್ಲ ಗುರುಗಳೇ. ನಾನೇ ಹ್ಯಾಂಡಲ್ ಮಾಡ್ತೀನಿ ಗುರುಗಳೇ. ಆ ಪೇಮೆಂಟ್ ಎಷ್ಟು ಬಂದಿದ್ದು ನೋಡಲ್ಲ ಗುರುಗಳೇ. ಅವ್ರು ತಗೊಳ್ಳಿ, ನೀವೇ ತಗೊಳ್ಳಿ, ಎಲ್ಲ ನೀವೇ ಇಟ್ಕೊಳ್ಳಿ ಅಂತಾರ ಗುರುಗಳೇ. 60,000 ಬಂದ್ರು 1-2,000 ಮಾತ್ರ ಕೊಡ್ತೀನಿ ಗುರುಗಳೇ ನಾನು, ಇದು ತಿಂಗಳಿಗೆ ನೀನು ಇಟ್ಕೋ ಅಂತ. ಅದರಲ್ಲೂ ಉಳಿಸ್ತಾರೆ ಗುರುಗಳೇ ಅವರು. ಎಲ್ಲೂ ಹುಡುಕಿದ್ರಿ ಸಾರ ಮಾಸ್ಟರ್ ಪೀಸ್ನ? ಗುರುಗಳೇ, ನಾವು ಈ ಮಿಡ್ ನೈಟ್ ಇದೆ ಈ ಇದರಲ್ಲಿ ಹೇಳ್ತಾ ಇದೀನಿ ಗುರುಗಳೇ. ನಮ್ಮ ಮನೆಯವರು ತುಂಬಾ ಒಳ್ಳೆಯವರು ಗುರುಗಳೇ, ಒಳ್ಳೆಯವರು ಸತಿ ಸಾವಿತ್ರಿದಂಗ ಗುರುಗಳೇ. ನಾನೇ ಸರಿ ಇಲ್ಲ ಗುರುಗಳೇ. ಇರ್ಲಿ ಈಗ ನೋಡಿ, ನೀವು ಪಾಪ ಅದೆಲ್ಲ ತಿದ್ದುಕೊಂಡು ಆ ತಪ್ಪಿನ ಅರಿವಾಗಿ ಹೆಂಡತಿಯ ಆ ಸ್ಥಾನಮಾನಕ್ಕೆ ಏನು ಗೌರವ ಕೊಡಬೇಕು, ಏನು ಲಾಯಲ್ ಆಗಿ ನಿಯತ್ತಾಗಿರಬೇಕು, ಈಗ ನಿಮ್ಮಲ್ಲಿ ಅಟ್ಲೀಸ್ಟ್ ಆ ಪರಿವರ್ತನೆಯಾಗಿ ಇವತ್ತಿಗೆ ಸತ್ಯದ ಅರಿವಾಗಿ ಯಾವುದು ಸುಖ, ಯಾವುದು ಮಿಥ್ಯ, ಯಾವುದು ಸತ್ಯ. ಈಗ ನಾಳೆ ದಿನ ಏನೋ ರೋಗ ಬಂದು ಮಲ್ಕೊಂಡ್ರೆ ಯಾವ ಹೊರಗಡೆ ಮನೆ ಮಾಡಿಟ್ಟವಳು ಬರಲ್ಲ. ಹೌದು ಗುರುಗಳೇ, ನೋಡ್ಬೇಕು. ನಮ್ಮ ಗುರುಗಳೇ, ನಮ್ಮ ಚಿಕ್ಕಪ್ಪವರೆಲ್ಲ ಇದಾರಲ್ಲ, ಅವರು ಸ್ವಲ್ಪ ಈ ಜಮೀನಲ್ಲಿ ಅದರಲ್ಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ನಾವು ಅವಾಗ ಏನೂ ಇರ್ಲಿಲ್ಲ. ನಮ್ ಚಿಕ್ಕಪ್ಪನ ಮಕ್ಕಳೆಲ್ಲ ಅವ್ರು 1-2 ಸಾವಿರ ದುಡ್ಡು ಹೋದರೆ ನನಗ್ ಕೊಟ್ಟಿಲ್ಲ ಗುರುಗಳೇ ಅವಾಗೆಲ್ಲ. ಇವಾಗ ಅವರು 2 ದಿನಕ್ಕೊಂದು ನನಗ್ ಫೋನ್ ಮಾಡ್ತಾರೆ, ಊರಿಗೆ ಯಾವ ಬರ್ತಪ್ಪ ನೀನು, ಬರೋದೇ ಇಲ್ಲ ನೀನಂತಾರೆ ಗುರುಗಳೇ. ಹೌದು. ಓಕೆ. ನೋಡಿ ನಿಮ್ಮ ಕಾಲಕ್ರಮೇಣ ಯಾರು ಇದ್ದಂತೆ ಇರಲ್ಲ ಸರ್. ಇವತ್ತಿಗೆ ನಿಮ್ಗೆ ಊರಲ್ಲಾಗ್ಲಿ ಇಲ್ಲಾಗ್ಲಿ ಸಿಗ್ತಿರೋ ಗೌರವ ಅದು ನಿಮ್ಮ ಸ್ವಯಂ ಗಳಿಕೆ ಗುರುಗಳೇ. ಅದು ಎಲ್ಲ ನಿಮ್ಮ ಪಾದದಲ್ಲಿ ಹಾಕ್ಬೇಕು ಗುರುಗಳೇ. ನಿಮ್ ಜೊತೆ ಮಾತಾಡೋ ಜೀವನ ಪಾವನ ಆಯ್ತು ಗುರುಗಳೇ ಇವತ್ತು. ಅದು ನನಗೆ ತುಂಬಾ ಖುಷಿ ಇದೆ ಗುರುಗಳೇ. ಆಯ್ತಾ, ನಾವು ನಮ್ಮ ಜೀವನ ಸ್ವಾರ್ಥ ಮಾಡೋ ನೀವು ಒಬ್ಬರೇ ಗುರುಗಳೇ ಮಾಡಿದ್, ನಮಗೆ ಬಿಟ್ರೆ ನಮ್ಮ ತಂದೆ ತಾಯಿ ಅಷ್ಟೇ. ಇರ್ಲಿ ನನಗನ್ಸುತ್ತೆ ಇಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಥಾನ ನಿಮ್ಮ ಶ್ರೀಮತಿಯವ್ರದ್ದು. ಒಂದು ನಿಮ್ಮ ದೊಡ್ಡತನ ಏನು ಗೊತ್ತಾ, ಇಂಥವೆಲ್ಲ ನಡೆದಾಗ ತೋಳಲ್ಲಿ ತಾಕತ್ತಿರೋರಾಗಿ, ಸಂಬಳ ಬರೋರಾಗಿ, ದುಡಿಮೆ ಇರೋರಾಗಿ, ನಾನು ಹಿಂಗೆ ಕಣೆ ಇರೋದು, ನೀನು ಇದ್ರಿರು ಹೋದ್ರು ಹೋಗು ಅನ್ನುವ ಸಾಧ್ಯತೆ ಅಥವಾ ಶಕ್ತಿ ಅಥವಾ ಅಧಿಕಾರ, ಸಂಪತ್ತು ಅಥವಾ ಜೇಬಲ್ ದುಡ್ಡು ಎಲ್ಲ ಇದ್ದಾಗಲೂ ಇಲ್ಲ. ಇದು ಎಲ್ಲದಕ್ಕೂ ಮೀರಿದ್ದು ಧರ್ಮ. ಯಾಕಂದ್ರೆ ತುಂಬಿದ ಜೇಬು ಖಾಲಿ ಜೇಬು ಆಗಲಿಕ್ಕೆ, ಆರೋಗ್ಯ ಬದುಕು ಅನಾರೋಗ್ಯವಾಗಲಿಕ್ಕೆ, ಅಥವಾ ಸಿರಿತನದ ಬದುಕು ಬಡತನ ಬಂದು ದುರ್ಗತಿ ಆಗಲಿಕ್ಕೆ ಹೆಚ್ಚು ಸಮಯಗಳು ಬೇಕಿಲ್ಲ. ಅವ್ಯಾವು ಶಾಶ್ವತವಲ್ಲ. ಬೆಳಗ್ಗೆ ಇದ್ದಿದ್ದು ರಾತ್ರಿ ಇರಲ್ಲ. ಅಂತಿಮವಾಗಿ ಉಳಿಯೋದು ನೀವು ನಡೆದುಕೊಂಡ ಗುಣ ಅಥವಾ ಸನ್ನಡತೆ, ನಿಯತ್ತು. ಇದು ಮಾತ್ರ ನಿಮ್ಮನ್ನು ಸೌಂದರ್ಯ ಹೋದ ಮೇಲೂ, ಶಕ್ತಿ ಹೋದ ಮೇಲೂ, ನಿಮ್ಮ ಕಡೆಗೆ ಕರುಣೆಯಿಂದ ನಿಮ್ಮ ಹೆಂಡತಿ ನೋಡಬೇಕು ಅಂದರೆ ನಮ್ಮ ನಡತೆಯಿಂದ ಮಾತ್ರ.
ಹೌದು ಗುರುಗಳೇ. ಗುರುಗಳೇ ಇವತ್ತಿಗಾದ್ರೂ ನಮ್ಮ ವೈಫ್ ಪೇಮೆಂಟ್ ಏನ್ ಬರುತ್ತಲ್ಲ ಎಲ್ಲ ರೆಂಟು, ನಾವು ಲೋನು ಎಲ್ಲ ಅವ್ರ ಇದ್ರಲ್ಲೇ ಕಟ್ತೀನಿ. ನಂದು ಇದ್ರಲ್ಲಿ 1 ರೂಪಾಯಿನೂ ಖರ್ಚು ಮಾಡಲ್ಲ ಗುರುಗಳೇ. ಆದ್ರೂ ನೀನ್ ಯಾಕೆ ನಿಮ್ಗೆ ಎಷ್ಟು ಬಂತು ಅಂತ ಕೇಳಲ್ಲ ಗುರುಗಳೇ ನಮ್ಮ ವೈಫ್. ವಿಚಿತ್ರ. ನನ್ಗದು ಬಹಳ ಆಶ್ಚರ್ಯ ಅನಿಸಿದೆ. ಅಫ್ಕೋರ್ಸ್ ಆ ಥರದ ಮಹಾತಾಯಿದಿರು ತುಂಬಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಆದ್ರೆ ನನಗನ್ಸೋದು ನಿಮ್ಮ ದೊಡ್ಡ ಗುಣ, ತಪ್ಪನ್ನ ಗೊತ್ತಾದ ತಕ್ಷಣ ಹೆಂಡತಿ ಅಥವಾ ನೋವಾಗುತ್ತೆ, ಅವಳಿಗೆ ಬೇಜಾರಾಗುತ್ತೆ ಅಂತ ಕಾಲಕ್ರಮೇಣ ಅದನ್ನು ತಿದ್ದುಕೊಂಡು ಆ ಹೆಣ್ಣನ್ನು ಕಳಿಸಿ ನೀವು ಈ ಕಡೆ ಬಂದು ನಿಮ್ಮ ಪಾಡಿಗೆ ಜೀವನ ಮಾಡ್ತಾ ಇದ್ದೀರಿ, ಅಥವಾ ಹೆಂಡತಿಗೆ ಅದನ್ನು ಕ್ಷಮೆ ಕೇಳಿ ಮುಂದುವರಿತಾ ಇದ್ದೀರಿ. ಇದು ಅಂದರೆ ತಪ್ಪ ಆಗಿದ್ದ ಕಾರಣಕ್ಕೆ ನೀವು ಕೆಟ್ಟವರಲ್ಲ, ಅದನ್ನು ತಿದ್ದಿಕೊಂಡ ಕಾರಣಕ್ಕೆ ನೀವು ಶ್ರೇಷ್ಠರಾಗಿದ್ದೀರಿ. ಇದೇ ನಿಜವಾದ ಧರ್ಮ. ಇವೆಲ್ಲವೂ ಕಳೀಲಿಕ್ಕೆ ಬಂದಿದ್ದೀವಿ, ಕೆಲವೊಮ್ಮೆ ತಪ್ಪುಗಳು ಆಗ್ತವೆ. ಆದರೆ ನಾನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳುತ್ತಿದ್ದೆ, ನಿಜವಾದ ಶ್ರೇಷ್ಠ ಮನುಷ್ಯ ತಪ್ಪು ಮಾಡದೇ ಇರುವವನಲ್ಲ, ಮಾಡಿ ಎಷ್ಟು ಬೇಗ ತಿದ್ದುಕೊಂಡು ಮತ್ತೆ ಆಗದಂತ ನೋಡ್ಕೊಳ್ತಾನಲ್ಲ, ಅವನು ಶ್ರೇಷ್ಠ ಮನುಷ್ಯ. ಇವತ್ತಿಗೆ ನೀವು ಆ ಹಂತವನ್ನು ತಲುಪಿದ್ದೀರಿ. ಯಾರೋ ಹೆಣ್ಣು ಬಂದು ನಿಮಗೆ ಬಾ ಅಂತ ಸಪರೇಟ್ ಅವಳೇ ಕರೆದ್ರು ಕೂಡ ಅದು 4 ದಿವಸದ ಸುಖದ ನಂತರ ನಿಮ್ಮ ಮರ್ಯಾದೆ ಹಾಳು, ದೇಹದ ಶಕ್ತಿ ಹಾಳು, ನಿಮ್ಮ ಬಗ್ಗೆ ನಿಮಗೆ ಜಿಗುಪ್ಸೆ ಬರುತ್ತೆ. ಈ ಎಲ್ಲ ಭಾರವನ್ನು ಹೊತ್ಕೊಂಡು ತುಂಬಾ ದಿನ ಬದುಕೋಕ್ಕಾಗಲ್ಲ ಗುರುಗಳೇ. ಆ ಲೇಡಿ ಹತ್ರ ಇದ್ದಾಗ ನಾನು ಸುಮಾರು 8-10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಗುರುಗಳೇ. ನನ್ನ ಪೇಮೆಂಟ್ ಎಲ್ಲ ಬಂದಿದ್ದು ಎಲ್ಲ ಅವಳಿಗೆ ಖರ್ಚು ಮಾಡ್ತಿದ್ದೆ ಗುರುಗಳೇ. ನಮ್ಮ ವೈಫ್ ನಾನು ಒಂದು ಡ್ರೆಸ್ ಸುನಿಗೆ ಇಸ್ಕೊಟ್ಟಿರ್ಲಿಲ್ಲ ಗುರುಗಳೇ 5 ವರ್ಷದಿಂದ ನಾನು. ಆದ್ರೂ ನಮ್ಮ ವೈಫ್ ನನಗೆ ಇವತ್ತಿಗೂ ಗುರುಗಳೇ, ನಾನೇನ್ರಿ ನಿಮ್ಮ ಹತ್ರ ಇದ್ರು ಒಂದೇ, ನಮ್ಮ ಹತ್ರ ಇದ್ರು ಒಂದೇ, ದುಡ್ಡು ನೀವೇ ಇಟ್ಕೊಡ್ರಿ, ನನಗೇನು ಬೇಡ ರೀ ಅಂತಾರೆ ಗುರುಗಳೇ. ನೋಡಿ, ಇರ್ಲಿ ಅಂತ ಹೆಣ್ಣಿಗೆ ಪಾಪ ಅವ್ರು ಕೇಳದೇ ಇರ್ಬೋದು ಅವರನ್ನ, ಯಾಕಂದ್ರೆ ಬಾಡಿಗೆ ಕಟ್ಟೋದು, EMI ಕಟ್ಟೋದು ಇದೆಲ್ಲ ಇದ್ದಿದ್ದೆ. ಆದರೆ ಆ ಹೆಣ್ಣಿಗೂ ಏನೋ ಆಸೆಗಳು ಆಕಾಂಕ್ಷೆಗಳು ಇರಬಹುದು. ಅದನ್ನ ಅವರು ಕೇಳದೆಯೂ ಕೆಲವೊಂದು ಚಿಕ್ಕ ಪುಟ್ಟದ್ದು ಅವರಿಗೆ ಉಪಕಾರ ಮಾಡೋದು ಅಥವಾ ಅವರಿಗೆ ಏನು ಕೊಡಿಸೋದು. ಪಾಪ ಕೆಲವೊಬ್ರು ಹಂಗಿರ್ತಾರೆ, ಇಡೀ ಬದುಕನ್ನೇ ಸಂಸಾರಕ್ಕೆ ಅಂತ ಸಮರ್ಪಣೆ ಮಾಡಿಬಿಟ್ಟಿರ್ತಾರೆ. ಆದರೆ ಪುರುಷರಾಗ ನಾವು ಅಂಥ ಸಮರ್ಪಣೆ ಭಾವನೆಯಲ್ಲಿ ಏನೂ ಬೇಡ ಅನ್ನೋ ಸರಳತೆಯಿಂದ ಬಂದಿದ್ದ ಸಂಬಳನೆಲ್ಲ ನಿಮಗೆ ಕೊಡ್ತಾರೋ ಆ ಹೆಣ್ಣಿನ ಒಳಗಡೆನೂ ಏನೋ ಒಂದು ತಗೊಳ್ಬೇಕು ಅಂತ ಇರುತ್ತೆ, ಏನು ಪಾಪ ಅವ್ರು ಕೇಳಲಿಕ್ಕೆ ಆಗದೆ ಇರ್ಬೋದು. ಅದನ್ನು ನಾವು ಅವಾಗವಾಗ ಅವ್ರಿಗೆ ಕೊಡಿಸಿ ಖುಷಿ ಪಡಬೇಕು. ಬಟ್ ನನಗನ್ಸುತ್ತೆ ನಿಮಗೆ ಸಿಕ್ಕಿರುವ ಈ ಜೀವನದ ಪರಮ ಭಾಗ್ಯಗಳಲ್ಲಿ ನಿಮ್ಮ ಶ್ರೀಮತಿ ಅನ್ನೋದು ಬಹಳ ಶ್ರೇಷ್ಠವಾದ ಭಾಗ್ಯ. ಯಾಕಂದರೆ ನನಗನ್ಸುತ್ತೆ ಈ ಥರದ್ದೇನೋ ಚಿಕ್ಕ ಪುಟ್ಟದ ಅಕ್ರಮ ಸಂಬಂಧಗಳಲ್ಲಿ ಸಿಗಾಕೊಂಡಾಗ ಹೆಚ್ಚು ಕಡಿಮೆ ಇವತ್ತಿಗೆ 2 ಸಂಗತಿಗಳು ನಡೀತವೆ. ಒಂದೋ ಗಂಡನ್ನ ಅಂದರೆ ಹಾಗೆ ತಪ್ಪು ಮಾಡಿದ ಸಿಗಾಕೊಂಡ ಅವನನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗ್ತಾರೆ, ಇಲ್ಲ ಅದೇ ನೆಪ ಇಟ್ಕೊಂಡು ಇವಳು ಇನ್ನೊಂದು ಕಡೆ ನೋಡ್ಕೊಳ್ತಾಳೆ. ನಿಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ಕೇಳಿದೀನಿ ಗುರುಗಳೇ, ಇದು ನಾವೇ ಕೇಳಿದೀವಿ ಅಂತ ಕಥೆನ. ಯಾಕಂದ್ರೆ ಹಿರಿಯರು ಹಾದಿ ತಪ್ಪುತ್ತಾರೆ, ಮನೆಯ ಮುನ್ನಡೆಸುವವರೇ ಹಾದಿ ತಪ್ಪುತ್ತಾರೆ, ಕಿರಿಯರಿಗೆ ಅದು ಬಹಳ ಸುಲಭ ಆಯ್ತಲ್ಲ. ಹೌದು ಗುರುಗಳೇ. ಹಾಗಾಗಿ ಒಬ್ಬ ನಾಯಕ ತಪ್ಪು ದಾರಿ ಹಿಡಿದಾಗ ಹಿಂಬಾಲಕರು ಬೇಗ ಕೆಟ್ಟು ಹಾಳಾಗಿ ಹೋಗುತ್ತಾರೆ. ಎರಡೂ ಆಗಿಲ್ಲ ಅಂದಾಗ ಅದರ ಅರ್ಥ ದೇವರು ನಿಮಗೆ ಕೊಟ್ಟಿರುವ ಪರಮ ಸೌಭಾಗ್ಯಗಳಲ್ಲಿ ಶ್ರೀಮತಿ ಅನ್ನೋದು ಅದನ್ನು ಉಳಿಸ್ಕೊಂಡು ಬೇರೆ ಎಲ್ಲವೂ ಇವತ್ತೇ ಕೈ ಬಿಟ್ಟು ಹೋದ್ರು ಇವರೊಬ್ಬರು ಈ ತರ ನಿಮ್ಮ ಬೆಂಬಲವಾಗಿದ್ರೆ ಮತ್ತೆಲ್ಲವನ್ನು ಗಳಿಸಬಹುದು. ಹೌದು ಗುರುಗಳೇ, ಇದು ಸತ್ಯವಾದ ಮಾತು ಗುರುಗಳೇ. ಇದು ನಿಜ. ಇದೊಂದು ಶಕ್ತಿ ನಿಮ್ಮ ಹತ್ರ ಇದ್ರು ಅಥವಾ ಅವರ ನಿಯತ್ತನ್ನ ನೀವು ಸರಿಯಾಗಿ ಉಳಿಸ್ಕೊಂಡು ಗೌರವ ಕಾಪಾಡಿಕೊಂಡು ಹೋದ್ರೆ, ಯಾವಾಗಲೂ ನಮ್ಮ ತಂದೆಯವರು ಇದೇ ಮಾತಾಡ್ತಾರೆ ಗುರುಗಳೇ, ನಿಮ್ ಮಿಸ್ಸಸ್ ತರ ನಿಮ್ ವೈಫ್ ತರ ಯಾರು ಇಲ್ಲ ಮಗ, ತುಂಬಾ ಚೆನ್ನಾಗಿದ್ದಾಳೆ ಅಮ್ಮ, ನೀನೇ ಸರಿ ಇಲ್ಲ ಅಂತ ನಮ್ಮ ತಂದೆಯವರು ಬೈತಾರೆ ಗುರುಗಳೇ ನನಗೆ. ನಿಮ್ಮ ತಂದೆ ದೊಡ್ಡ ಗುಣ ಅದು. ಯಾಕಂದ್ರೆ ಮಗನಲ್ಲಿರುವ ದೋಷವನ್ನ ವಿರೋಧಿಸ್ಲಿಕ್ಕೆ ನೀನ್ ಅಯೋಗ್ಯ, ನೀನ್ ಆ ಸೊಸೆ ಅಥವಾ ನಿನ್ನ ಹೆಂಡತಿ ದೇವತೆ ಅಂತವಳು, ನೀನೇ ಸ್ವಲ್ಪ ದಾರಿ ತಪ್ಪದವನು, ನೆಟ್ಟಿಗೆ ಬುದ್ಧಿ ಕಲಿ ಅಂತ. ಅಂದ್ರೆ ಹೆತ್ತು ಕರುಳಿಗೆ ಬೈಬೇಕು ಅಂದ್ರೆ ಧೃತರಾಷ್ಟ್ರನ ವ್ಯಾಮೋಹ ಇರಬಾರ್ದು. ಹೌದು ಗುರುಗಳೇ. ಅದು ತಂದೆಯ ದೊಡ್ಡ ಗುಣ. ಸೊಸೆ ಅಂತ ಹಿಂದೆ ಮುಂದೆ ನೋಡದೆ ಆಕೆಯ ಹಿರಿತನವನ್ನ ಪ್ರಶಂಸೆ ಮಾಡಿ ನಿಮ್ಮ ಕೊಂಕನ್ನ ತಿದ್ದುವ ಧೈರ್ಯ ಒಂದು ತಂದೆಗೆ ಬರಬೇಕಾದ್ರೆ ಅದು ಶುದ್ಧ ಆತ್ಮ ಇರಬೇಕು. ನಮ್ಮ ಗುರುಗಳೇ, ನಮ್ಮ ತಂದೆಯವರು ಬಂದ್ಬಿಟ್ಟು ಈ ರಾಮನಗರ್ ರೇವಣಿ ಸಿದ್ದೇಶ್ವರ ಬೆಟ್ಟ ಇದೆ ಗುರುಗಳೇ, ಅಲ್ಲಿ ಲಿಂಗ ದೀಕ್ಷೆ ತಗೊಂಡಿರೋ ಗುರುಗಳೇ ನಮ್ಮ ತಂದೆಯವರು. ಗುರು ಡೈಲಿ ಲಿಂಗ ದೀಕ್ಷೆ 2 ಟೈಮ್ ಪೂಜೆ ಮಾಡ್ತಾರೆ ನಮ್ಮ ತಂದೆಯವರು. ತುಂಬಾ ಈ ಹುಬ್ಬಳ್ಳಿ ಸಿದ್ಧಾರೂಢರು ಇಂತ ನಿಮ್ಮಂತ ಜ್ಞಾನಿಗಳಿಗೆಲ್ಲ
ಪ್ರವಚನ ತುಂಬಾ ಕೇಳ್ತಾರೆ ನಮ್ ತಂದೆಯವರು. ನೋಡಿ, ಅವರೇ ಮಹಾನ್ ಭಾವರು, ಅವ್ರ ಬದುಕಿನ ಎಷ್ಟು ಅನುಭವ ಇದೆ ಮತ್ತೆ ದೀಕ್ಷೆ ತಗೊಂಡಿದ್ದಾರೆ. ಗುರುಗಳೇ, ನೀವು ಕೆಲವೊಂದು ಟೈಮ್ ನೀವು ಕ್ವಶನ್ ಕೇಳಿದ್ರಲ್ಲ ಈ ಜನಗಳಿಗೆ, ಒಬ್ಬೊಬ್ಬರಿಗೆ ನೋಡು ಸರಿ ಇಲ್ಲ ಇವಳು ಅಂತ ಗೊತ್ತಾದ್ರೆ 1 ಟೈಮ್ ಇಲ್ಲಿ 2 ಟೈಮ್ ಹೇಳ್ಬೇಕು, 3 ಟೈಮ್ ಹೇಳ್ಬೇಕು, 4ನೇ ಟೈಮ್ ಮಗ ಇರ್ಲಿ ಹೆಂಡತಿ ಇರ್ಲಿ ಬಿಟ್ಟು ಬಿಡ್ಬೇಕಂತ ಹೇಳ್ತಿರಲ್ಲ ಗುರುಗಳೇ ನೀವು. ಇದು ನಮ್ ತಂದೆಯವ್ರಿಗೆ ಹೇಳಿದ್ವಿ ನಾನು. ಗುರುಗಳು ಹಿಂಗ್ ಹೇಳಿದ್ದಾರೆ, ಅಪ್ಪಾಜಿ ಇದು ನೀವು ಕರೆಕ್ಟ್ ಅಂತೀರಾ ಸರಿ ಅಂತೀರಾ ಅಂತ ಕೇಳಿ ನಮ್ಮ ಅಪ್ಪಾಜಿ ನಾನು. ನಮ್ ತಂದೆಯವ್ರು ಏನ್ ಹೇಳಿದ್ರು ಅಂದ್ರೆ ಆ ಮಾತಿಗೆ ಗುರುಗಳೇ, ಗುರುಜಿಗಿನ್ನ ಮದುವೆ ಆಗಿಲ್ಲ ಮಗ, ಗುರುಜಿ ಮದುವೆ ಆದ್ಮೇಲೆ ಗೊತ್ತಾಗತ್ತೆ ಅದು. ಮದುವೆ ಆದ್ರೆ ಅವ್ರು ಬಿಡ್ತಾರ ಇರ್ತಾರ, ಇನ್ನ ಈ ಬಾವಿಯಲ್ಲಿ ಇರೋದಿಲ್ಲ ಅವರು, ಇನ್ನ ಬೇರೆ ಬಾವಿ ಇದೆ, ಸಣ್ಣದ ಬಾವಿ, ದೊಡ್ಡ ಬಾವಿಯಲ್ಲಿ ಬಂದು ಗೊತ್ತಾಗುತ್ತೆ ಮಗ ಅವಾಗ ಅಂತ ನಮ್ ತಂದೆಯವ್ರಿಗೆ ವಾದ ಮಾಡ್ದ ಗುರುಗಳೇ. ಅವ್ರು ಇನ್ನ ಬಾವಿಯಲ್ಲಿ ಇದೆ, ಸಮುದ್ರಕ್ಕೆ ಬಂದಾಗ ಗೊತ್ತಾಗುತ್ತೆ ಅವ್ರಿಗೂ. ನಿಜ. ಅಂದ್ರೆ ಬಹುಶಃ ಅಲ್ಲೇ ಆ ಒಂದು ಬಿಡುವ ಪರಿಸ್ಥಿತಿ ಬಂದಾಗ ಮೋಹಗಳು ಅಷ್ಟು ಬೇಗ ನಾನು ಹೇಳಿದ್ರೆ ಸುಲಭವಾಗಿ ಬಿಡ್ಲಿಕ್ಕೆ ಆಗದೆ ಇರ್ಬೋದು. ಆದ್ರೆ ಒಂದು ಸತ್ಯ, ಯಾವಾಗ ಒಂದು ಪರಿವರ್ತನೆ ಆಗಲ್ಲ, ಬದಲಾವಣೆ ಆಗಲ್ಲ ಅಂತ ಗೊತ್ತಾಗುತ್ತೋ, ಬಿಡುವುದು ಅಂದರೆ ಅದರಿಂದ ಮೋಹವನ್ನು ಹಿಂದೆಗೆದುಕೊಳ್ಳೋದು. ಮನೆಯಿಂದಲೋ ಇನ್ನಿಂದಲೋ ಕಳಿಸೋ, ಅದ್ರ ವಿಶಾಲವಾದ ಅರ್ಥ ಇದೆ ಅದಕ್ಕೆ. ಬಿಡುವುದು ಅಂದ್ರೆ ನಿನ್ ತಲೆಯಿಂದ ತೆಗೆದು ಹಾಕೋದು, ಅಥವಾ ನಿನಗಿರೋ ಮೋಹವನ್ನ ಬಿಡೋದು, ನಿನಗಿರೋ ನಿರೀಕ್ಷೆಗಳನ್ನು ಬಿಡೋದು ಅಂತ. ಈಗ ಹೊಡೆದಾಡ್ಕೊಂಡು ಕೂಗಾಡ್ಕೊಂಡು ನೀವು ಅಲ್ಲೇ ಇರ್ತೀರಾ, ಒಂದೇ ಜಾಗದಲ್ಲಿ ಇರ್ತೀರಾ. ಬಿಡುವುದು ಅಂದ್ರೆ ಕಣ್ಣಿಗೆ ಕಾಣದ ಒಂದು ಮೋಹ, ಕಣ್ಣಿಗೆ ಕಾಣದ ಒಂದು ನಿರೀಕ್ಷೆ, ಇವುಗಳನ್ನ ಬಿಡೋದ್ರಿಂದ. ಯಾಕಂದ್ರೆ ಕೆಲವೊಮ್ಮೆ ವ್ಯಕ್ತಿಗಳನ್ನು ದೂರ ಕಳಿಸೋದ್ರಿಂದ ದುಃಖ ದೂರವಾಗಲ್ಲ, ನಮ್ಮೊಳಗಿನ ಮೋಹವನ್ನು ದೂರ ಕಳಿಸೋದ್ರಿಂದ ಮಾತ್ರ ಬಿಡುಗಡೆ ಸಾಧ್ಯ. ಗುರುಗಳೇ, ನಮ್ ತಂದೆಯವರಿಗೆ ಒಬ್ಬರು ಗುರುಗಳು ಇದ್ದಾರೆ, ಅವರು ಲಿಂಗ ದೀಕ್ಷೆ ಕೊಟ್ಟಿದ್ದಾರೆ. ಅವರು ಚೆನ್ನೈ ಸ್ವಾಮಿ ಅಂತ ಅವ್ರ ಹೆಸರು. ಅವರು ಲಿಂಗೈತ್ರೆ ಸ್ವಾಮಿಗಳೇ ಅವರು. ಅವ್ರು ನಾನ್ ಹೇಳ್ತೀನಿ, ನಮ್ ಶ್ರೀನಿವಾಸ್ ಗುರುಜಿ 28 ವರ್ಷದಲ್ಲೇ ಇಷ್ಟು ತ್ರಿಕಾಲ ಜ್ಞಾನಿ ಎಲ್ಲ ಗೊತ್ತವ್ರಿಗೆ. ಲಿಂಗ ದೀಕ್ಷೆ ಕೊಟ್ಟಿದಾರಲ್ಲ ಅಪ್ಪಾಜಿ, ಅವ್ರಿಗಿಂತ ಇವರು ತುಂಬಾ ಹುಷಾರಾಗಿದ್ದಾರೆ ಅಂತ ನಾನು ವಾದ ಮಾಡ್ತೀನಿ ನಮ್ಮ ಅಪ್ಪಾಜಿ ಹತ್ರ. ಹಿಂಗ್ ಏನೋ ವಿಚಾರ ಬಂದ್ರೆ ಒಂದೊಂದು ಅವಾಗ ಮಾತಾಡ್ತೀನಿ ನಿಮ್ ಬಗ್ಗೆ ನಾವು. ಇಲ್ಲ, ನಾನೇ ಹೇಳ್ತೀನಿ, ಅವರೆಲ್ಲ ಬದುಕನ್ನ ಅನುಭವಿಸಿ ಅಥವಾ ಬಹಳ ದೀರ್ಘಕಾಲ ಬದುಕಿ ಬಾಳಿ ಅದನ್ನ ಸತ್ಯ ಕಂಡುಕೊಂಡವರು. ಅವರಿಗೆ ನಮಗಿಂತ ಹಿರಿದಾದದ್ದೇ ಏನೋ ಗೊತ್ತಿರ್ಬೇಕು ಅಥವಾ ಗೊತ್ತಿರುತ್ತೆ ಅಂತ ನನ್ಗನ್ಸುತ್ತೆ. ಆಮೇಲೆ ಲಾಸ್ಟಿಗೆ ಇನ್ನೊಂದು ವಿಚಾರ ಮಾತಾಡ್ತೀವಿ ಗುರು. ಲಾಸ್ಟ್ ಇದು ಏನಂದ್ರೆ, ಅಪ್ಪಾಜಿ ನೀವು ಅವ್ರಿಗಿಂತ ಶ್ರೀನಿವಾಸ ಗುರುಜಿಗಿಂತ ನಿಮ್ಮ ಹತ್ರ ಜಾಸ್ತಿ ಇರಬಹುದು, ನಾ ಇಲ್ಲ ಅಂತಲ್ಲ. ಆದ್ರೆ ಅವ್ರು 28 ವರ್ಷಕ್ಕೆ ಈ ಜ್ಞಾನ ಇದೆಯಲ್ಲ ಗುರುಜಿ, ಅಪ್ಪಾಜಿ ನಿಮಗಿತ್ತ ಅವಾಗ ಅಂತ ನಾನ್ ಕೇಳ್ತೀನಿ. ಇದ್ರಲ್ಲಿ ದೊಡ್ಡವ್ರು ಇದಾರ ಮಗ ಅವರಂತ ನಮ್ಮ ಅಪ್ಪಾಜಿ. ಅವಾಗ ಅವ್ರು ದೊಡ್ಡವ್ರು ಇದಾರೆ, ನಾವು ಇದ್ರಲ್ಲಿ ಚಿಕ್ಕವ್ರು ಇದ್ದೀವಿ ಮಗ. ಅವಾಗ ನಮಗ್ ಏನ್ ಗೊತ್ತಿರ್ಲಿಲ್ಲ. ಇವಾಗೆಲ್ಲ ಲಿಂಗ ದೀಕ್ಷೆ ತೊಗೊಂಡ್ಮೇಲೆ ಇವಾಗ ನಮಗ್ ಸ್ವಲ್ಪ ಪರವಾಗಿಲ್ಲ. ಅವರು ಈ ವಿಚಾರ ಬಂದ್ರೆ ಅವ್ರು ದೊಡ್ಡವ್ರು ನಮ್ಗಿಂತ ಅಂತ ಒಪ್ಕೋತಾರ ಅವ್ರು. ಇಲ್ಲ, ನಾನೇ ಹೇಳ್ತೀನಿ, ಅವರ ಅನುಭವ, ಅವರ ದೃಷ್ಟಿಕೋನ ಬಹಳ ಹಿರಿದಾದದ್ದು. ಬಹುಶಃ ಅವ್ರು ಹೇಳೋ ಪ್ರಕಾರ ನನ್ನಲ್ಲಿ ದೋಷ ಇರ್ಬೋದು, ನನಗೆ ಗೊತ್ತಿಲ್ಲದೆ ಇರ್ಬೋದು. ಹಾಗಂತ ಅಲ್ಲಿ ಹಿರಿದು ಕಿರಿದು ಅಂತ ಇಲ್ಲ. ಒಂದೊಂದು ತಿಳುವಳಿಕೆ ಕೊಟ್ಟವರು ಗುರುಗಳೇ. ಬಟ್ ನಿಮಗೇನೋ ನಮ್ಮ ಕುರಿತಾದ ಒಂದು ಹಿರಿದಾದ ಪ್ರೀತಿ ಇದೆ, ಅದಕ್ಕೆ ನಾನು ಶರಣಾಗಿದ್ದೀನಿ. ಆದರೆ ನಿಮ್ಮ ತಂದೆ ಅಥವಾ ಅಲ್ಲಿರೋ ಯಾರು ಶರಣರು ಅಥವಾ ಅಲ್ಲಿರೋ ಕೆಲವು, ಅದರಲ್ಲಿ ನಿಮ್ಮ ಭಾಗದಲ್ಲಂತೂ ಅಂತ ಮಹಾನುಭಾವರಂತೂ ಇದ್ದೇ ಇದ್ದಾರೆ. ಮಂತ್ಲಿ 1 ಟೈಮ್ ಪ್ರವಚನಕ್ಕೆ ಹೋಗ್ತಾರ ಗುರುಜಿ ನಮ್ಮ ಅಪ್ಪಾಜಿ ಅವರು. ಎಲ್ಲ ದೂರ ಕ್ಷೇತ್ರಗಳಲ್ಲಿ, ಹುಬ್ಬಳ್ಳಿಗೆ, ಈ ಮುಗುಳಖೋಡ ಯಲ್ಲಾಲಿಂಗ ಸ್ವಾಮಿ ಇದಾರೆ ನೋಡಿ ಗುರುಗಳೇ, ಅಲ್ಲಿಗೆ, ಮತ್ತಂಗೆ ಈಗ ಕಲಬುರಗಿ ಶರಣ ಬಸವೇಶ್ವರ ಟೆಂಪಲ್ ಇದೆ ನೋಡಿ, ಅಲ್ಲಿಗೆ ತುಂಬಾ ಇಂತ ಇದು ರಂಭಾಪುರಿ ಈ ಕಡೆ ಎಲ್ಲ ಹೋಗಿದ್ದಾರೆ, ಉಜ್ಜಯಿನಿ, ತುಂಬಾ ಕಡೆ ಹೋಗ್ತಾರೆ. ಇಂದ ಪ್ರವಚನಗೆಲ್ಲ ಹೋದ್ರು 15 ಜನ ಎಲ್ಲ ಬರಲ್ಲ ನಮ್ಮ ಅಪ್ಪಾಜಿ. ಇಲ್ಲಿ ಜೀವನದಲ್ಲಿ ಹೊತ್ತುಕೊಂಡು ಹೋಗುವಂಥದ್ದೇನಿದೆಯೋ ಅದನ್ನು ಅವರು ಶೇಖರಿಸ್ತಾ ಇದ್ದಾರೆ. ಅದಕ್ಕಿಂತ ಹಿರಿದಾದ ಭಾಗ್ಯವಿಲ್ಲ ಬದುಕಲ್ಲಿ. ನಾವು ಎಲ್ಲ ಬಿಟ್ಟು ಹೋಗೋದನ್ನ ಶೇಖರಿಸಿದ್ರೆ ಅವರು ಹೊತ್ಕೊಂಡು ಹೋಗೋದನ್ನ ಶೇಖರಿಸ್ತಾ ಇದ್ದಾರೆ. ಆದ್ರೆ ಗುರುಜಿ, ನಿಮ್ ಮುಂದೆ ನಿಮ್ಮ ವಿಚಾರ ಮುಂದೆ ನಮ್ಮ ತಂದೆಯವರು ಜರ ಕಡಿಮೆ ಗುರುಜಿ. ನೀವು ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಜ್ಞಾನ ಇದೆ ಗುರುಗಳೇ ನಿಮ್ಗೆ. ಏನೂ ಇಲ್ಲ. ನಿಮ್ಮ
ಮನಸ್ಸಿಗೆ ಯಾಕೋ ಆ ಭಾವನೆ ಬಂದಿರ್ಬೋದು. ಎನಿವೆ ಇರ್ಬೋದು, ಇಲ್ಲದೆ ಇರ್ಬೋದು, ನಾನು ಅದ್ರ ಬಗ್ಗೆ ಹೇಳಲ್ಲ. ಆದರೆ ನಿಮಗೇನೋ ಒಂಚೂರು ನೆಮ್ಮದಿ ಕೊಡುತ್ತಲ್ಲ ಅಷ್ಟೇ ನನ್ನ ಧನ್ಯ. ಗುರುಗಳೇ ನನಗೆ ಒಂದೊಂದು ಟೈಮಲ್ಲಿ ಸ್ವಲ್ಪ ಏನಾಗುತ್ತೆ, ನೀವು ತಾಳ್ಮೆ ಚೆನ್ನಾಗಿದೆ ನಿಮಗೆ, ಒಂದೊಂದು ಟೈಮ್ ಕೆಲವರಿಗೆ ಬೇಯ್ದು ಬಿಡ್ತಾರಲ್ಲ ಗುರುಗಳೇ, ಅವಾಗ ಏನ್ ಗುರುಜಿ ಹಿಂಗ್ ರೈಸ್ ಆಗ್ಬಿಡ್ತಾರೆ ಅನ್ಕೋತೀನಿ ನಾನು ಅವಾಗ. ಅಲ್ಲ, ನಾನು 2 ಗಂಟೆ ಕೇಳ್ತೀನಿ, ಬಟ್ ರಿಪೀಟ್ ಕೇಳಬೇಕು ಅಂದರೆ ಕೆಲವೊಮ್ಮೆ ಭಾಳ ತ್ರಾಸ ಅನ್ಸ್ಬಿಡುತ್ತೆ. ಅಂದರೆ ಅದಕ್ಕೂ ಮೀರಿ ಅವರು ತಮ್ಮ ತಪ್ಪನ್ನು ವಾದಕ್ಕೆ ಕೇಳಿದ್ಬಿಟ್ಟಾಗ ನಮಗೆ ಸ್ವಲ್ಪ ಕಸಿವಿಸಿ ಆಗ್ಬಿಡುತ್ತೆ, ಅಥವಾ ಸುಮ್ಮನೆ ನಿಲ್ಸಯ ಆತಗೆ ಅಂತ ಕೆಲವೊಮ್ಮೆ ಅಂತೀನಿ. ಬಟ್ ಅದು ಒಂದು ಕರುಣೆಯ ಹೊರತಾಗಿ ಬೇರೆ ಏನೂ ಅಲ್ಲ. ಗುರುಜಿ ಕೆಲವೊಂದು ದಿನಗಳು ತಿಂಗಳುಗಳಿಂದ ಒಬ್ರು ಫೋನ್ ಮಾಡಿದಾರಲ್ಲ ನಿಮಗೆ, ಈ ಭೂಮಂಡಲ ಹೆಂಗ್ ಶುರು ಆಯ್ತು, ನಾವು ಮನುಷ್ಯರ ಜೀವ ಏನಕ್ ಮಾಡಬೇಕು, ಮಕ್ಕಳು ಏನಕ್ ಮಾಡಬೇಕು ಅಂತ ಒಬ್ರು ಕೇಳ್ತಾ ಇದಾರಲ್ಲ. ಅದು ನನಗೂ ತುಂಬಾ ಬೇಜಾರಾಯ್ತು, ಅವ್ರು ವಾದ ಮಾಡ್ತಾ ಇದ್ರು ತುಂಬಾ ನಿಮ್ ಜೊತೆ. ಇಲ್ಲಿ ಆಗಬೇಕು, ಚರ್ಚೆ ಆಗಬೇಕು. ಅಲ್ಲೇನೋ ಸರಿ ಇದ್ರೆ ನಾನು ತಗೊಳ್ಬೇಕು, ನನ್ನಲ್ಲೇನೋ ಸರಿ ಇದ್ರೆ ಅವ್ರು ತಗೊಳ್ಬೇಕು. ಬಟ್ ನನಗಂತೂ ಇವತ್ತಿನವರೆಗೂ ನಾನು ಜ್ಞಾನದ ದಾರಿಯಲ್ಲಿ ಒಂದು ಕಂಡುಕೊಂಡಿದ್ದೀನಿ, ಎಲ್ಲ ಗೊತ್ತು ಅನ್ನೋ ಸ್ಥಿತಿಲಿ ನಾವಿರಬಾರ್ದು. ನೀವೇನು ಗುರುಜಿ ನಮಗೆ ಗುರುಜಿ ಲಾಸ್ಟ್ ಒಂದೇ ಕ್ವಶನ್ ಗುರುಜಿ, ಒಂದು ಸಮಸ್ಯೆ ಇದೆ ಗುರುಜಿ ನನಗೆ. ಇತ್ತೀಚೆಗೆ ಒಂದು 6 months ಇಂದ ಗುರುಜಿ ನಾನು ನೈಟ್ ಆದ್ರೂ ನಿದ್ದೆ ಬರಲ್ಲ ಗುರುಜಿ ಕರೆಕ್ಟ್ ಆಗಿ. ಅದು ಒಂದು ಪ್ರಾಬ್ಲಮ್ ಇದೆ ನನಗೆ. ನಿದ್ದೆ ಬರಲ್ಲ ಅಂದ್ರೆ ಏನ್ ಕಾರಣಕ್ಕೆ? ಈಗ 9:30 ಮಲ್ಕೋತೀನಿ ಗುರುಜಿ, ಮತ್ತೆ 11 ಗಂಟೆ ಹೆಸರಾಗುತ್ತೆ, 2 ಗಂಟೆ ಮತ್ತೆ ಎದ್ದೇಳ್ಬೇಕು, 3 ಗಂಟೆ ಹಿಂಗೆ ಗುರುಗಳೇ. ಅವರ್ಲಿ 2 hours ಟೈಮ್ ಎದ್ದೇಳ್ತೀನಿ ಗುರುಗಳೇ, ನಿದ್ದೆನೆ ಬರಲ್ಲ ಬೇಗ. ನೈಟ್ ಹೊತ್ತು ನಿದ್ದೆನೆ ಬರಲ್ಲ? ನೈಟ್ ಹೊತ್ತು ನಿದ್ದೆ ಬರಲ್ಲ ಗುರುಗಳೇ, ಹಗಲಲ್ಲಿ ನಿದ್ದೆ ಸ್ಟಾರ್ಟ್ ಆಗುತ್ತೆ ಗುರುಗಳೇ, ನಿದ್ದೆ ಮಾಡ್ಬೇಕು ಅನ್ಸುತ್ತೆ. ಬ್ಯಾಂಕ್ ಕೆಲಸ ಬಿಟ್ಬಿಟ್ಟು ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡಿ. ಮುಂತಲ್ಲೇ ನಿದ್ದೆ ಮಾಡುವ ಅಂತೀರಾ ಗುರುಗಳೇ? ಲೈಟ್ ಹೊತ್ತು ನಿದ್ದೆ ಬರಲ್ಲ ಅಂದ್ರೆ ಸೆಕ್ಯೂರಿಟಿ ಕೆಲಸ ಮಾಡ್ಬೋದಲ್ಲ ಗುರುಗಳೇ. ಆ ನಿದ್ದೆ ಬರಲಿಕ್ಕೆ ಏನಾಗುತ್ತೆ, ಬೆಳಿಗ್ಗೆ ಸುಸ್ತಾಗುತ್ತೆ ಗುರುಗಳೇ, ಒಂಥರ ಟಯರ್ಡ್ ಆಗಿ. ಬಟ್ ಅಂದ್ರೆ ಆಸ್ಪತ್ರೆ ಅಥವಾ ಡಾಕ್ಟರ್ ಹತ್ರ ಎಲ್ಲರೂ ತೋರಿಸಿಲ್ವಾ? ಹೋಗಿದ್ದೀನಿ ಗುರುಗಳೇ, ನಮ್ಮ ನಾರಾಯಣ ಹಾಸ್ಪಿಟಲ್ ಗೊತ್ತಲ್ಲ ಗುರುಗಳೇ ನಿಮ್ಗೆ, ನಾರಾಯಣ ನೇತ್ರಾಲಯ ಅಂತ. ಅವ್ರೇನೋ ಟ್ಯಾಬ್ಲೆಟ್ ಎಲ್ಲ ಬರ್ಕೊಡು, ಸರಿ ಹೋಗುತ್ತೆ ಸರ್ ಇದು ಅಂತ ಅಂದ್ರು. ತಿರ್ಗಿ ಅದೇ ತರ ಗುರುಗಳೇ. ಮತ್ತೆ ನಿಮ್ಗೇನೋ ಟೆನ್ಷನ್ ಏನಾದ್ರು ಇದೆಯಾ ಗುರುಗಳೇ? ನಾನ್ ಟೆನ್ಷನ್ ತಗೊಳ್ಳಲ್ಲ ಗುರುಗಳೇ, ಬಟ್ಟೆ ಟೋಟಲಿ ಟೆನ್ಷನ್ ಇಲ್ಲ ಗುರುಗಳೇ ನನ್ಗೆ. ಗುರುಗಳೇ ನಿಮ್ಮ ಆಶೀರ್ವಾದದಿಂದ ನಾನು ಯಾರು ಈ ಪ್ರೋಗ್ರಾಮ್ದಲ್ಲಿ ಎಷ್ಟು ದುಡ್ಡಿದೆ ಏನ್ ಹೇಳಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ, ಹೇಳಿಲ್ಲ. ನಾನು ಗುರುಗಳೇ ನಿಮ್ ಪರ್ಸನಲ್ ಆಗಿ ನಿಮ್ಗೆ ಹೇಳ್ತೀನಿ, ಈ ವಿಷಯದಲ್ಲಿ ಯಾರು ಇದ್ರೇನು ಗುರುಗಳೇ, ಇವತ್ತು ಬೇಕಾದ್ರೆ 50 ಲಕ್ಷ ಅಕೌಂಟ್ ಅಲ್ಲಿ ಇಟ್ಟಿನಿ ಗುರುಗಳೇ ದುಡ್ಡು ನಾನು. ಏನು ಟೆನ್ಷನ್ ಇಲ್ಲ ಗುರುಗಳೇ ನನಗೆ. ಒಳ್ಳೇದಾಗ್ಲಿ, ಇರ್ಲಿ. ಹಣವೇ ಕಷ್ಟಪಟ್ಟಿದ್ದೀರಾ, ಮಾಡಿದ್ದೀರಾ. ದೇವ್ರು ಇನ್ನೂ ಹೆಚ್ಚು ಕೊಡ್ಲಿ, 4 ಜನಕ್ಕೆ ಉಪಕಾರ ಮಾಡುವಷ್ಟು ನಿಮಗೆ ದೇವ್ರ ಶಕ್ತಿ ಕೊಡ್ಲಿ. ಆದರೆ ನಿದ್ದೆ ನಾವು ದುಡ್ಡಿದೆ ಅಂತ ಹಾಸಿಗೆ ಖರೀದಿಸಬಹುದು, ನಿದ್ದೆ ಖರೀದಿಸೋಕಾಗಲ್ಲ. ಅದೇ ತರ ಆಗಿದೆ ಸಮಸ್ಯೆ. ದೊಡ್ಡವ್ರು ಹೇಳೋ ಆಗ್ತಾರಲ್ಲ, ಗಡಿಯಾರ ಖರೀದಿಸಬಹುದು, ಟೈಮ್ ಖರೀದಿಸೋಕಾಗಲ್ಲ ಅಂತ. ಹೌದು ಹೌದು ಗುರುಗಳೇ. ಯಾವಾಗ ನೈಟ್ ನಿದ್ದೆ ಬರಲ್ಲ ನಿಮ್ ಪ್ರೋಗ್ರಾಮ್ ಕೇಳ್ತೀನಿ ಗುರುಗಳೇ, 1-2 hour ಆಮೇಲೆ ನಿಧಾನಕ್ಕೆ ನಿದ್ದೆ ಬರುತ್ತೆ ಗುರುಗಳೇ. ಮತ್ತೆ ಬರುತ್ತೆ, ಆಗುತ್ತೆ. ಅಂದ್ರೆ ನಂಗೆ ನಿದ್ದೆ ಬರ್ತಿಲ್ಲ ಅನ್ನೋ ಈ ಭಾವನೆಯನ್ನ ತುಂಬಾ ಒತ್ತು ಕೊಡೋಕೆ ಹೋಗಬೇಡಿ. ಯಾಕಂದ್ರೆ ಏನೋ ಸ್ವಲ್ಪ ಹಂಗನ್ಸಿರ್ಬೋದು, ಕಾಲಕ್ರಮೇಣ ಅದು ನಿದ್ದೆ ಬರುತ್ತೆ, ಸರಿ ಹೋಗುತ್ತೆ. ಆದ್ರೆ ಅಯ್ಯೋ ನನಗೆ ಇದರಿಂದ ಇನ್ನೇನೋ ಆಗ್ಬೋದೇನೋ, ಅಥವಾ ಇದು ಇನ್ನೇನೋ ಇರ್ಬೋದೇನೋ, ಅಥವಾ ಇದಕ್ಕೆ ಇನ್ನೇನೋ ಕಾರಣ ಇರ್ಬೋದೇನೋ, ಕಾಯಿಲೆ, ಈ ಫೋಕಸ್ ಅನ್ನು ನೀವು ಆ ಕಡೆ ಹೆಚ್ಚು ಕೊಟ್ಟಷ್ಟು ಅದು ನಿಮ್ಗೆ ಇನ್ನೇನೋ ಒಳಗಡೆ ಅವಾಂತರಗಳು ಶುರುವಾಗುತ್ತವೆ. ಗುರುಜಿ ನೀವು ಹೇಳಿದ್ರಲ್ಲ, ಅದು ಮಾಡ್ತೀನಿ ಗುರುಜಿ ನಾನು. ಸ್ವಲ್ಪ ಬೇಡಿ, ಆ ಸಮಯದಲ್ಲಿ ಏನು ನಿದ್ದೆ ಬರಲಿಲ್ವಾ ಪರವಾಗಿಲ್ಲ. ಈಗ ಈ ನಿದ್ದೆ ಮತ್ತೆ ಸ್ವಲ್ಪ ರೆಸ್ಟ್ ಅಂದ್ರೆ ಬರೀ ನಿದ್ದೆನೇ ಅಂತಾನೆ ಏನಲ್ಲ. ಓಕೆ, ಈಗ ನಿಮ್ಗೆ ಎಚ್ಚರವಾದ ಸಮಯದಲ್ಲಿ ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸಿ ಧ್ಯಾನ ಮಾಡಿ, ಅದು ಶವಾಸನದಲ್ಲೇ ಮಲ್ಕೊಂಡೇನೆ ನಿಮ್ಮ ಗಮನ ತುಂಬ ಚಿಂತೆ ಅಥವಾ ಇನ್ನೇನಕ್ಕೋ ಹೋಗದಂತೆ ಅದನ್ನು ಒಂದು ಕಡೆ ಕೇಂದ್ರೀಕರಿಸಿ, ಅಥವಾ ಭಗವಂತನ ಪಾದದಲ್ಲೋ ಅಥವಾ ಇನ್ನೇನೋ ವಿಚಾರದಲ್ಲಿ, ಅಥವಾ ಒಳ್ಳೇದೇನೋ ಕೇಳ್ತಾನೋ ಕಾಲಕ್ರಮ ಮತ್ತೆ ನಿದ್ದೆ ಬರುತ್ತೆ, ಮತ್ತೆ ನಿದ್ದೆ ಹೇಳ್ತಿರೋ ಪರವಾಗಿಲ್ಲ, ಅದು ಹಾಯ್. ಆದರೆ ನಿದ್ದೆ ಬರ್ತಿಲ್ಲ ಅನ್ನೋದನ್ನು ತುಂಬ ದೊಡ್ಡದು ಮಾಡಿದ್ದು, ಅಥವಾ ಬರದೇ ಇರೋ ಸಮಯದಲ್ಲಿ ಇನ್ನೇನೋ ಚಿಂತೆ ಮಾಡೋದು, ಇದು ನಿದ್ದೆ ಬರದೇ ಇರುವ ಈ ಸ್ಥಿತಿ ಭಗವಂತ ನಿಮಗೆ ಕೊಡ್ತಿರೋ ಪರೀಕ್ಷೆ. ಆ ಸಮಯದಲ್ಲಿ ಪರವಾಗಿಲ್ಲ, ಏನೋ ನಿದ್ದೆ ಬರ್ತಿಲ್ಲ, ಅದಕ್ಕೇನೋ ಕಾರಣ ಇರ್ಬೋದು, ಅದನ್ನು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ನಿಮಗೆ ನೀವೇ ಅಂದುಕೊಂಡು ಗಮನವನ್ನು ಒಂದು ಪ್ರವಚನ ಕೇಳ್ತಾನೋ ಇನ್ನೇನೋ ಕೇಳ್ತಾನೋ ದೂರದಲ್ಲಿ ಫೋನ್ ಇಟ್ಟು ಕೇಳಿಸ್ಕೊಳ್ಳೋದು ಕಣ್ಣು ಮುಚ್ಚಿರಬೇಕು, ಕೇಳಿಸ್ಕೊಳ್ಳೋದು ಮಾತ್ರ ಮಾಡಬೇಕು. ಅದು ಹಾಗೆ ಅದು ಆಡ್ತಾನೆ ಇರುತ್ತೆ, ಆಮೇಲೆ ನೀವು ನಿದ್ದೆ ಹೋಗಿರ್ತೀರ.
ಗುರುಜಿ ಇನ್ನೊಂದು ವಿಚಾರ ಗುರುಜಿ. ಗುರುಜಿ ನಮ್ನಿಂದ ಏನನ್ನ ನಿಮ್ಗೆ ಸಹಾಯ ಹೇಳಿ ಗುರುಜಿ, ನಾ ಎನಿ ಟೈಮ್ ನಿಮ್ಗೆ ಮಾಡ್ತೀನಿ ಗುರುಜಿ, ಆಯ್ತಾ? ನೀವ್ ಯಾವ ದುಡ್ಡು ವಿಚಾರದಾಗಲಿ ಯಾವ್ದೇ ವಿಚಾರ ಇರಲಿ ಗುರುಜಿ, ಆಯ್ತಾ? ನೀವು ಹಂಗ್ ಕೇಳೋದಪ್ಪ ಹಂಗಿಲ್ಲ ಗುರುಗಳೇ, ನಾನ್ ನಿಮ್ ಸಲುವಾಗಿ ಯಾವಾಗ್ಲೂ ಇರ್ತೀನಿ. ನಾನು ನಿಮ್ ಆಶ್ರಮಗೂ ಬರ್ತೀನಿ ಗುರುಗಳೇ, ಇಷ್ಟರಲ್ಲೇ. ದಯವಿಟ್ಟು ಬನ್ನಿ. ನೀವು ಇಷ್ಟು ಮಾತಾಡಿದ್ರಿ, ಇಷ್ಟು ಪ್ರೀತಿ ತೋರಿದ್ರಿ, ಅಷ್ಟೇ ಸಾಕು. ನನಗೆ ಎಂತ ಬೇಡ. ನೋಡಿ, ನನಗೆ ಆರಂಭದಲ್ಲಿ ನೀವು 20 ನಿಮಿಷ 15 ನಿಮಿಷ ಅಂದರೆ ಅದರ ಒಂದು 40-50 ನಿಮಿಷ ತಗೊಳ್ಳೋದು, ಅದು ನಿಮಗೆ ನನ್ನ ಮೇಲಿರೋ ಅಥವಾ ಈ ಕಾರ್ಯಕ್ರಮ ಅಥವಾ ಈ ಥರದ ಒಂದು ಜ್ಞಾನದ ಮೇಲಿರುವ ಪ್ರೀತಿ, ಅದಕ್ಕೆ ನಾನು ನಿಮಗೆ ನಮಸ್ಕಾರ ಹೇಳ್ತೀನಿ. ಅದರ ಹೊರತಾಗಿ ನಿಮ್ಮಂಥವ್ರು ಕೇಳ್ತೀರಾ ಕಾರ್ಯಕ್ರಮದಿಂದ ಏನೋ ಒಂಚೂರು ನಿಮಗೆ ಖುಷಿ ಅಥವಾ ನೆಮ್ಮದಿ ಸಿಕ್ಕಿದ್ರೆ ಅದೇ ಸಾಕು, ಅಥವಾ ಅದೇ ನನಗೆ ಬಹಳ ದೊಡ್ಡ ಹಿರಿದಾದದ್ದು. ಆ್ಯಂಡ್ ಈ ಸಮಯದಲ್ಲಿ ನಿಮ್ಮ ತಂದೆಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಅದಕ್ಕೂ ಮೇಲೆ ನಿಮ್ಮ ಶ್ರೀಮತಿಯವರಿಗೆ ದೊಡ್ಡ ನಮಸ್ಕಾರ. ಅವ್ರ ಪಾದ ಮುಟ್ಟಬೇಕಂತ ಹಿರಿದಾದ ಜೀವ, ಅದು ಒಳ್ಳೇದಾಗಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ಗುರುಜಿ, ಒಂದ್ 5-5 ನಿಮಿಷ ಒಂದ್ ಟೈಮ್ ಇದೆ, ನಮ್ಮ ವೈಫನ್ನು ನೋಡ್ತೀನಿ, ಸ್ವಲ್ಪ ನೋಡಿ ಗುರುಜಿ ಹೆಂಗೆ ಹೇಳ್ತಾರಂತ. ಅವರು ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆಯಾ ನೋಡಿ ಇವ್ರಿಗೆ ಅಂತ ನಮ್ಮ ವೈಫ್. ಆಗ್ಲಿ, ಒಳ್ಳೇದಾಗ್ಲಿ, ಆ ತಾಯಿಗೆ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ. ಬನ್ನಿ ಯಾವಾಗಾದ್ರೂ ಆಶ್ರಮಕ್ಕೆ. ಗುರುಜಿ ನಮ್ಗೆ ಇದು ಅಡ್ರೆಸ್ ಎಲ್ಲ ಸಿಗುತ್ತಾ ನಿಮ್ದು ಅಡ್ರೆಸ್? ಓಕೆ, ಇದೇ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ನಿಮಗೆ ಅಡ್ರೆಸ್ ಕಳಿಸ್ತಾರೆ. ಅಂದ್ರೆ ಈ ಕರೆ ಕಟ್ಟಾದ್ಮೇಲೆ ನೀವು ಮೆಸೇಜ್ ಮಾಡಿ ನಿಮಗೆ ಅಡ್ರೆಸ್ ಕಳಿಸ್ತಾರೆ. ಓಕೆ ಗುರುಜಿ, 100 ವರ್ಷ ಚೆನ್ನಾಗಿರಿ ಗುರುಜಿ, ನಿಮ್ಮಂತವ್ರೆಲ್ಲ ಇರೋದು ಸರ್ ಗುರುಜಿ ಭೂಮಿ ಮೇಲೆ. ಒಳ್ಳೇದಾಗ್ಲಿ. ನಮ್ಮ ಆಶೀರ್ವಾದ ನಮ್ಮದೆಲ್ಲ ಸಾವು ನೀವೇ ತಗೊಳ್ಳಿ, ಆಯ್ತಾ? ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿ ಬದುಕಬೇಕು. ಶ್ರೀಮತಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಿಮ್ಮ ಮಕ್ಕಳ ಏಳಿಗೆಯನ್ನು ನೋಡಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು. ಇನ್ನು ಬಹಳ ದೀರ್ಘಕಾಲ ಇದೆ ನಿಮ್ಮ ಜೀವನ. ಆರೋಗ್ಯ ಶುಭವಾಗ್ಲಿ. ಗುರುಜಿ ನಮಸ್ಕಾರ ಗುರುಜಿ. ನಾರಾಯಣ. ನೋಡಿ, ಈ ಥರದ ಕಥೆಯನ್ನು ನಗ್ನಗ್ತಾ ಹೇಳಿ ನನಗೆ. ಬಟ್ ನೋಡಿ, ಅವ್ರಿಗೆ ಖುಷಿ ಏನು ಗೊತ್ತಾ, ಈಗ ತಿದ್ದುಕೊಂಡಿದ್ದಾರೆ, ಆರಾಮಾಗಿದ್ದಾರೆ ಅನ್ನೋದು. ಬಹಳ ಖುಷಿ ಅನಿಸಿದ್ದು ಏನಂದರೆ, ಬಹುಶಃ ಅವ್ರಿಗೂ ಇವತ್ತು ಅದನ್ನು ತಿದ್ದುಕೊಂಡಿದ್ದಾರೆ. ಮತ್ತು ಅವ್ರ ಶ್ರೀಮತಿಯವರ ದೊಡ್ಡತನ ನೋಡಿ, ಅವರ ಕ್ಷಮೆ. ಹಾಗೆಯೇ ಒಂದು ಹೆಣ್ಣಿನ ಮೋಹಕ್ಕೆ ಬಿದ್ದವರು ತಿದ್ದುಕೊಳ್ಳೋದಿದೆಯಲ್ಲ, ಅಥವಾ ತಪ್ಪಾಯಿತು, ಅಯ್ಯೋ ನನ್ನ ಹೆಂಡತಿಗೆ ನಾನು ಅನ್ಯಾಯ ಮಾಡಿದೆ, ಭಾಳ ಕಡಿಮೆ ನಾನು ನೋಡಿರೋ ಹಾಗೆ. ಮುಂದುವರ್ಸೋರೇ ಜಾಸ್ತಿ, ಆ ಚಟ ಜಾಸ್ತಿ ಮಾಡ್ಕೊಳ್ಳೋರೇ ಜಾಸ್ತಿ. ಬಟ್ ಇವ್ರ ದೊಡ್ಡ ಗುಣ ಅದು. ಇಲ್ಲಿ ಇನ್ನೊಂದು ವಿಚಾರ ನೆನ್ಪಿಟ್ಟುಕೊಳ್ಬೇಕು. ಆ ಹೆಣ್ಣು ಯಾರು ಫೇಸ್ಬುಕ್ಕಲ್ಲಿ ಪರಿಚಯ ಆದ್ರಲ್ಲ, ಯಾಕೆ ಆ ದಾರಿ ಹಿಡಿದ್ರು ಆ ಹೆಣ್ಣು ಅಂದಾಗ ಅಲ್ಲೊಂದು ವಿಚಾರ ಇದೆ ನೋಡಿ. ಪಾಪ ಅವ್ರ ಗಂಡ ಬಹಳ ದೊಡ್ಡ ಕುಡುಕ, ಮನೆಗೆ ಜವಾಬ್ದಾರಿ ತಗೊಳ್ಳಲ್ಲ, ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅಥವಾ ಕುಡಿದು ಮೇಲೆ. ಈಗ ಆ ಹೆಣ್ಣು ಆ ಕಾರಣಕ್ಕೆ ದಾರಿ ತಪ್ಪಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ. ಬಟ್ ಒಬ್ಬ ಗಂಡನಾದವನು ಯೋಗ್ಯವಾಗಿ ಹೆಂಡತಿಯನ್ನು ನೋಡ್ಕೊಳ್ಳಿಲ್ಲ, ಬಂದೋಬಸ್ತ್ ಮಾಡಲಿಲ್ಲ, ಜವಾಬ್ದಾರಿ ತಗೊಳ್ಳಿಲ್ಲ, ಸರಿಯಾಗಿ ಬದುಕಲಿಲ್ಲ ಅಂದಾಗ ದಾರಿ ತಪ್ಪುತ್ತಾಳೆ ಅವಳು. ಬಹುಶಃ ಅವಳು ನಿಯತ್ತಾಗಿ ಇರ್ತಿದ್ಲು. ಅಂದರೆ ಕ್ಲಾಸ್ ರೂಮಲ್ಲಿ ಮೇಷ್ಟ್ರಿಲ್ಲ ಅಂದಾಗ ಮಕ್ಕಳು ತೀಟೆ ಮಾಡ್ತವೆ, ಹೆಂಗೆಂಗೋ ಆಡ್ತವೆ, ದಾರಿ ತಪ್ಪುತ್ತವೆ, ಏನೇನೋ ಮಾಡ್ತವೆ. ಮೇಷ್ಟ್ರು ಬಂದಿಲ್ಲ, ಹೆಡ್ ಮೇಷ್ಟ್ರು ಬಂದಿಲ್ಲ, ಯಾರು ಹೇಳೋರು ಕೇಳೋರಿಲ್ಲ ಅಂದಾಗ ಆ ಶಾಲೆನ ಬೇಕಾದ್ರೆ ತಿಪ್ಪೆ ಕಸ ಮಾಡಿಬಿಡ್ತವೆ ಮಕ್ಕಳು. ಅಲ್ಲಿ ಯಾರ್ದು ಒಂದು ಭಯ ಭಕ್ತಿ ಇರಬೇಕಲ್ಲ. ಅದಿದ್ದಾಗ ಭಯಕ್ಕೋ ಪ್ರೀತಿಗೋ ಹೆಂಗೋ ಒಟ್ನಾಗ ನಿಯತ್ತಾಗಿ ಇರ್ತವೆ. ಬಟ್ ಇವು ಕುಡಿದು ಬಂದು ಮಲ್ಕೊಂಡು ಬೈಗ ಆಡ್ಕೊಂಡು ಎಲ್ಲೋ ಬಿದ್ದುಕೊಂಡಿದ್ರೆ ಈಕೆಗೆ ಏನನ್ಸ್ಬಿಡುತ್ತೆ, ಅದು ಹಾಗೆ ದಾರಿ ತಪ್ಪಿಬಿಡುತ್ತೆ. ಹಾಗಂತ ದಾರಿ ತಪ್ಪಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ. ಬಟ್ ನಾನು ಹೇಳ್ತಿರೋದು, ನೀವು ಕುಡ್ಕೊಂಡು ಬೇಜವಾಬ್ದಾರಿ ತಂದಿಂದ ಚಟಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ದಿನ ಎಲ್ಲರ ಮನೆ ಬದುಕು ಇಷ್ಟೇ. ಹಾಗಾಗಿ ಇಲ್ಲಿ ಇವರು ಹಾಗೆ ಪರಸ್ತ್ರೀ ಸಹವಾಸಕ್ಕೆ ಬಿದ್ದು ಬೇಗ ತಿದ್ದುಕೊಂಡಿದ್ದನ್ನು ನಾವು ಹೇಗೆ ಗಮನಿಸಬೇಕು, ಹಾಗೆ ಆ ಕಡೆ ಹೆಣ್ಣು ಯಾಕೆ ದಾರಿ ತಪ್ಪಲು ಅಂದಾಗ ಗಂಡನ ಚಟ, ಗಂಡನ
ಗೋವಿಂದ ವ್ಯಸನ ಇವೆಲ್ಲ ಆಕೆಯನ್ನು ದಾರಿ ತಪ್ಪಿಸಿದೆ. ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಶುಭವಾಗಲಿ.